ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ನಾವು ಏನು ಮಾಡ್ತೀವಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದೀವಿ. ಆ ಯೋಜನೆಗಳನ್ನು ಸಿದ್ಧ ಆದ ನಂತರ ಆ ಯೋಜನೆಗಳ ಪ್ರಕಾರ ನಾವು ಏನು ಮಾಡ್ತೀವಿ ಅಂತಂದರೆ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀವಿ. ಅದೇ ರೀತಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಆ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತಂದರೆ, ನಾವು ಮಾಡುವಂಥ ಕೆಲಸ ಯಶಸ್ವಿ ಆಗಬೇಕು ಅಂತಂದರೆ ಆ ಕೆಲಸದಲ್ಲಿ ನಾವು ತೋರಿಸುವಂಥ ಒಂದು ಶ್ರದ್ಧೆ, ಆ ಕೆಲಸದ ಮೇಲೆ ನಾವು ಹೊಂದಿರತಕ್ಕಂಥ ಭಕ್ತಿ, ಆ ಕೆಲಸವನ್ನು ನಾವು ಮಾಡುವಂಥ ರೀತಿ ಬಹಳಷ್ಟು ಪ್ರಮುಖವಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಮಾಡುವಂಥ ಕೆಲಸಗಳು ಯಶಸ್ವಿ ಆಗಬೇಕು ಅಂತಂದರೆ ಅದಕ್ಕೆ ನಾವು ಕೆಲವು ಕೌಶಲ್ಯಗಳನ್ನು ಹೊಂದಿರುವುದು ತುಂಬ ಅವಶ್ಯಕವಾಗ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗ್ತಾ ಇದೆ. ಅಂದರೆ ಇಲ್ಲಿ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಆ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಮಾಡಿ ಮುಗಿಸಲು ಏನು ಬೇಕು ಅಂತಂದರೆ ಕೆಲವೊಂದು ಕೌಶಲ್ಯಗಳು ಬೇಕಾಗ್ತಾ ಇದ್ದಾವೆ. ಹಾಗಾದರೆ ಕೌಶಲ್ಯ ಅಂತ ಎಂದರೆ ಏನು? ಯಾವುಗಳಿಗೆ ನಾವು ಕೌಶಲ್ಯ ಅಂತ ಹೇಳ್ತೀವಿ? ಸ್ಕಿಲ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ. ಸ್ಕಿಲ್ಸ್ ಅಂತಂದರೆ ಏನು? ಯಾವುದೇ ಒಂದು ಕೆಲಸವನ್ನು ಸುಗಮವಾಗಿ ಸರಳವಾಗಿ ಮಾಡಿ ಮುಗಿಸುವಂಥ ಒಂದು ಕಲೆಗೆ ನಾವು ಏನಂತ ಕರಿತೀವಿ? ಕೌಶಲ್ಯ ಅಂತ ಹೇಳ್ತೀವಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಂದು ಕೆಲಸವನ್ನು ಮಾಡಬೇಕಾದ್ರೆ ತಗಲುವಂಥ ಸಮಯ ಎಷ್ಟಿರುತ್ತೋ ಆ ಸಮಯದ ಒಳಗಾಗಿಯೇ ನಾವು ಆ ಕೆಲಸವನ್ನು ಮಾಡಿ ಮುಗಿಸಿದ್ವಿ ಅಂತಂದರೆ ಅದರಲ್ಲಿ ಕೌಶಲ್ಯತೆ ಅಡಗಿದೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಕೌಶಲ್ಯ ಅಂತಂದರೆ ಏನು? ಯಾವ ರೀತಿಯಾಗಿ ಅದಿರ್ತದೆ? ಅದನ್ನು ಯಾವ ರೀತಿ ನಾವು ಬೆಳೆಸ್ಕೋಬೇಕು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರ್ತದೆ. ಅಂದರೆ ಇಲ್ಲಿ ಕೌಶಲ್ಯ ಅಂತಂದ್ರೇನು? ನಾವು ಮಾಡಬೇಕಾದಂಥ ಕೆಲಸವನ್ನು ವೈಜ್ಞಾನಿಕವಾದ ದೃಷ್ಟಿಯಿಂದ ಸರಳವಾಗಿ ಕಡಿಮೆ ಸಮಯದಲ್ಲಿ ಪರಿಣಾಮಕಾರಿಯಾಗಿ ಮಾಡಿ ಮುಗಿಸುವುದಕ್ಕೆ ನಾವೇನಂತ ಕರಿತೀವಿ? ಕೌಶಲ್ಯ ಅಂತ ಹೇಳ್ತೀವಿ. ಈ ಕೌಶಲ್ಯ ಇತ್ತು ಅಂತಂದರೆ ನಾವು ವೃತ್ತಿಯನ್ನು ಏನು ಮಾಡ್ತೀವಿ? ಕೆಲಸವನ್ನು ಸುಗಮವಾಗಿ ಮಾಡ್ತೀವಿ, ಸುಲಭವಾಗಿ ಮಾಡಿ ಮುಗಿಸ್ತೀವಿ. ಹಾಗಾದರೆ ಆ ಕೌಶಲ್ಯಗಳು ನಮಗೆ ಅವಶ್ಯಕ. ಅಂದರೆ ಇದರ ಅರ್ಥ ಏನು ಅಂತಂದರೆ ನಾವು ಯಾವ ವೃತ್ತಿಯಲ್ಲಿರ್ತೀವಿ? ಉದಾಹರಣೆ ನಾವು ಬೋಧಕ ವೃತ್ತಿಯಲ್ಲಿರ್ತೀವಿ, ಬೋಧನಾ ಕೌಶಲ್ಯಗಳು ನಮ್ಮಲ್ಲಿ ಇರಬೇಕು. ಒಬ್ಬ ಬಡಿಗ ವೃತ್ತಿಯಲ್ಲಿ ಅವನಿಗೆ ಕೌಶಲ್ಯ ಇರಬೇಕು. ಕಮ್ಮಾರಿಕೆ ವೃತ್ತಿಯಲ್ಲಿ ಅವನಿಗೆ ಕೌಶಲ್ಯ ಇರಬೇಕು. ಒಬ್ಬ ಕಂಪ್ಯೂಟರ್ ಟೈಪ್ ರೈಟರ್, ಅವನಿಗೆ ಟೈಪ್ ರೈಟಿಂಗ್ನಲ್ಲಿ ಕೌಶಲ್ಯತೆ ಇರಬೇಕು. ಕೌಶಲ್ಯತೆ ಅಂತಂದರೆ ಏನು ಅಂತಂದರೆ ಆ ಕೆಲಸವನ್ನು ಸುಲಭವಾಗಿ ಮಾಡಲಿಕ್ಕೆ ಬೇಕಾದಂಥ ಒಂದು ಪರಿಣತಿ, ವಿಶೇಷವಾದ ಜ್ಞಾನ. ಇಲ್ಲಿ ಜ್ಞಾನದ ಅನುಭವ ಏನಾಗ್ತಾ ಇದೆ ಅಂತಂದರೆ ಕೌಶಲ್ಯ ಆಗ್ತಾ ಇದೆ. ಆ ಕೌಶಲ್ಯಗಳ ಕ್ರಿಯೆ ನಮಗೇನು ಮಾಡ್ತಾ ಇದೆ ಅಂತಂದರೆ ಕೆಲಸಗಳನ್ನು ಸುಗಮವಾಗಿ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಸ್ನೇಹಿತರೆ. ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ವಿಶೇಷವಾದ ಪರಿಣಿತಿಯನ್ನು ಹೊಂದಿದ್ವಿ ಅಂತಂದರೆ ಆ ಕೆಲಸವನ್ನು ಸುಲಭವಾಗಿ ಮಾಡ್ತೀವಿ. ಹಾಗಾದರೆ ಈ ಪರಿಣಿತಿ ಹಾಗೆ ಬರುತ್ತಾ? ನಮ್ಮಲ್ಲಿ ಆ ಒಂದು ವಿಶೇಷವಾದಂಥ ಜ್ಞಾನ ಸುಮ್ಮನೆ ಬರುತ್ತಾ? ಇಲ್ಲ. ಅದಕ್ಕೆ ಸಾಕಷ್ಟು ಅವಲೋಕನ ಬೇಕು, ಆಲೋಚನೆ ಬೇಕು, ವಿಚಾರ ಬೇಕು, ಅಭಿವ್ಯಕ್ತಿ ಬೇಕು. ಅಂದಾಗ ಮಾತ್ರ ಏನಾಗ್ತಾ ಇದೆ ಅಂತಂದರೆ ಅವುಗಳ ಮೂಲಕ ನಾವು ಏನನ್ನೂ ಏನು ಮಾಡ್ಬೋದು? ಕಲಿಬಹುದು. ಸಾಮಾನ್ಯವಾಗಿ ಈಗ ಒಬ್ಬ ಮನುಷ್ಯ ತನ್ನ ಇಂದ್ರಿಯಗಳ ಮೂಲಕ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಹಲವಾರು ಜ್ಞಾನವನ್ನು ಪಡಿತಾ ಇದ್ದಾನೆ. ಅದಕ್ಕೆ ನಾವು ಹೊಂದಿರತಕ್ಕಂಥ ನೋಡಿ, ನಾವು ಸಾಕಷ್ಟು ಸಾರಿ ಏನೋ ನೋಡ್ತೀವಿ, ನೋಡುವುದರಿಂದ ಜ್ಞಾನವನ್ನು ಪಡಿತಾ ಇದ್ದೀವಿ. ಏನನ್ನೋ ಕೇಳ್ತೀವಿ, ಕೇಳುವುದರಿಂದ ಜ್ಞಾನವನ್ನು ಪಡಿತೀವಿ. ಏನನ್ನೋ ಮಾತಾಡ್ತೀವಿ, ಅದರಿಂದ ಕೂಡ ಜ್ಞಾನವನ್ನು ಪಡಿತೀವಿ. ಏನನ್ನೋ ಸ್ಪರ್ಶ ಮಾಡ್ತೀವಿ, ಏನನ್ನೋ ವಾಸನೆ ನೋಡ್ತೀವಿ. ಹೀಗೆ ನಮ್ಮ ಪಂಚೇಂದ್ರಿಯಗಳೇನಿದಾವೆ ಅವುಗಳಿಗೆ ಜ್ಞಾನೇಂದ್ರಿಯಗಳಂತೂ ಕೂಡ ಕರಿತಾ ಇದ್ದಾರೆ. ಅಂದರೆ ಅವುಗಳಿಂದ ನಾವು ಏನು ಮಾಡ್ತಾ ಇದೀವಿ ಅಂತಂದರೆ ಜ್ಞಾನವನ್ನು ಪಡಿತಾ ಇದ್ದೀವಿ. ಇವತ್ತು ಯಾವುದಕ್ಕೂ ಆಗಲಿ ನಮಗೆ ಜ್ಞಾನ ಅವಶ್ಯಕ. ಈ ಒಂದು ಕೌಶಲ್ಯವನ್ನು ಬಳಕೆ ಮಾಡಲಿಕ್ಕೂ ನಮ್ಮ ಕ್ರಿಯೆಯಲ್ಲಿ ಚಾಕಚಕ್ಯತೆಯನ್ನು ಕೌಶಲ್ಯತೆಯನ್ನು ಬೆಳೆಸ್ಕೊಳ್ಳಿಕ್ಕೂ ಕೂಡ ನಮಗೇನಿರಬೇಕು ಅಂತಂದರೆ ಜ್ಞಾನ ಇರಬೇಕು. ಇದು ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧ್ಯ ಇದೆ. ಕೌಶಲ್ಯವನ್ನು ಹೊಂದೋದು ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧ್ಯ.
ನಿರಂತರವಾಗಿ ನಾವು ಅಭ್ಯಾಸ ಮಾಡದೇ ಇದ್ದರೆ ಕೌಶಲ್ಯವನ್ನು ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವೃತ್ತಿಯಲ್ಲಿ ಕೌಶಲ್ಯವನ್ನು ಹೊಂದುವುದು, ಪರಿಣಿತತೆಯನ್ನು ಹೊಂದುವುದು ಹೇಳ್ತಿರ್ತಾರೆ ನೋಡ್ರಿ. ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹಿರಿಯರು ಹೇಳ್ತಿರ್ತಾರೆ, ಕೆಲಸ ಏನಾದರೂ ತಪ್ಪು ಮಾಡಿದಾಗ ಹೇಳ್ತಿರ್ತಾರೆ ನೋಡ್ರಿ, ಅಲ್ಲೋ ಹೆಂಗೆ ಮಾಡೋದು ಅದನ್ನ ಕೆಲಸ, ಅದಕ್ಕೇನು ಮಾಡಬೇಕು ಅಂತಂದರೆ ತಲೆ ಓಡಿಸ್ಬೇಕು ಅಂತ ಹೇಳ್ತಾರೆ. ಕೇಳಿರಿ, ಅಂದರೆ ಇಲ್ಲಿ ತಲೆ ಓಡಿಸ್ಬೇಕು ಅಂತಂದರೆ ತಲೆ ಖರ್ಚು ಮಾಡಬೇಕು. ತಲೆ ಖರ್ಚು ಮಾಡೋದು ಅಂತಂದ್ರೇನು, ತಪ್ಪಾಗಲಾರ್ದ ಹೆಂಗೆ ಕೆಲಸ ಮಾಡಬೇಕು. ನಾವು ಈಟನ್ನು ಏನು ಮಾಡ್ತಾ ಇದೀವಿ ಅಂತಂದರೆ ಸಾಕಷ್ಟು ಸಮಯದವರೆಗೂ ಅದನ್ನು ಕೆಲಸ ಮಾಡ್ತಾನೆ ಹೋಗ್ತಿರ್ತೀವಿ. ಆದರೂ ಕೆಲಸದಲ್ಲಿ ಏನು ಬರ್ತಿರಂಗಿಲ್ಲ ಅಂತಂದರೆ ಪರಿಪಕ್ವತೆ ಬರ್ತಿರಂಗಿಲ್ಲ. ಆ ರೀತಿ ನಮ್ಮ ಕೆಲಸ ಕಾರ್ಯಗಳು ಇರ್ತಾ ಇದ್ದಾವೆ. ಹೇಳ್ತಿರ್ತಾರೆ ಟೆಕ್ನಿಕ್ ಬೇಕು ಅಂತಾರೆ, ಟೆಕ್ನಿಕ್ ಬೇಕು ಅಂತ ಹೇಳ್ತಾರೆ, ನ್ಯಾಕ್ ಬೇಕಾದಂತ ಹೇಳ್ತಿರ್ತಾರೆ. ಇವೆಲ್ಲ ಏನು ಅಂತಂದರೆ ಕೌಶಲ್ಯಗಳು, ನಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಇರುವಂಥ ಕೌಶಲ್ಯಗಳು ಅನ್ನೋದನ್ನು ನಾವು ಮರೆಯಬಾರ್ದು ಸ್ನೇಹಿತರೆ. ಹಾಗಾದರೆ ಈಗ ನಾವೆಲ್ಲರೂ ಏನು ಅಂತಂದರೆ ಆಯಾ ವೃತ್ತಿಗೆ ಸಂಬಂಧಪಟ್ಟಂಥ ಕೌಶಲ್ಯಗಳು ಅವಶ್ಯಕ. ನೇಕಾರನಿಗೆ ನೇಯುವ ಕೌಶಲ್ಯ ಬೇಕು, ಬೋಧಕನಿಗೆ ಬೋಧಿಸುವ ಕೌಶಲ್ಯ ಬೇಕು, ಹೊಲಿಗೆ ಹೊಲಿಯುವಂಥ ಕೌಶಲ್ಯ ಬೇಕು. ಅದೇ ರೀತಿ ಕಾರ್ಖಾನೆಗಳಲ್ಲಿ ಯಂತ್ರಗಳೊಂದಿಗೆ ಕೆಲಸ ಮಾಡುವವನಿಗೆ ಯಂತ್ರಗಳನ್ನು ನಿರ್ವಹಣೆ ಮಾಡುವಂಥ ಕೌಶಲ್ಯ ಇರಬೇಕು. ಒಬ್ಬ ಚಾಲಕನಿಗೆ ವಾಹನವನ್ನು ನಡೆಸುವಂಥ ಕೌಶಲ್ಯ ಇರಬೇಕು. ಹೀಗೆ ಪ್ರತಿಯೊಂದು ವೃತ್ತಿಗಳಿಗೂ ಅದರದ್ದೇ ಆದ ವಿಭಿನ್ನವಾದ ಕೌಶಲ್ಯಗಳು ಇರಬೇಕಾದದ್ದು. ಆದರೆ ಈಗ ನಾವೇನಿದ್ದೀವಿ ಅಂತಂದರೆ ವಿದ್ಯಾರ್ಥಿಗಳಾಗಿದ್ದೀವಿ. ನಾವು ವಿದ್ಯಾರ್ಥಿಗಳು, ನಮಗೂ ಕೂಡ ಏನಿರಬೇಕು ಅಂತಂದರೆ ವಿದ್ಯಾಭ್ಯಾಸ ಮಾಡುವಂಥ ಕೌಶಲ್ಯ ಇರಬೇಕು. ನಮ್ಮ ವೃತ್ತಿ ಏನಪ್ಪ, ಈಗ ಶಾಲಿ ಕಲಿಯೋದು. ನಮ್ಮ ವೃತ್ತಿ ಶಾಲಿ ಕಲಿಯೋದು, ಓದೋದು ನಮ್ಮ ವೃತ್ತಿ. ಓದುವುದಂತಂದ್ರೆ ಇಲ್ಲಿ ಏನಿರಬೇಕು ಅಂತಂದ್ರೆ ಅಧ್ಯಯನ ಮಾಡುವಂಥ ಕೌಶಲ್ಯಗಳು ನಮಗೆ ಬೇಕಾಗ್ತವೆ. ಆ ಅಧ್ಯಯನ ಮಾಡುವ ಕೌಶಲ್ಯಗಳು ನಮಗಿಲ್ಲ ಅಂತಂದ್ರೆ ಹಂಗ ಉದ್ದಕ್ಕೆ ಓದ್ಕೊಂತ ಹೋಗೋದು, ಅದು ಏನಾಗಂಗಿಲ್ಲ ಅಂತಂದ್ರೆ ಇತ್ತಾಗ ಜೀರ್ಣನೂ ಆಗಂಗಿಲ್ಲ, ಇತ್ತಾಗ ಅದು ಯಾವುದೇ ರೀತಿಯಾದಂಥ ಪ್ರತಿಫಲವನ್ನು ನಮಗೆ ಕೊಡುವಂಥದ್ದಲ್ಲ. ಅದಕ್ಕೆ ನಾವು ಏನೇ ಮಾಡಲಿ ಅದರೊಳಗೆ ಕೆಲವೊಂದಿಷ್ಟು ಕೌಶಲ್ಯಗಳನ್ನು ಅಳವಡಿಸ್ಕೊಂಡು ಮಾಡಿದರೆ ಆ ಕೆಲಸದಿಂದ ನಾವು ಯಶಸ್ಸನ್ನು ಕಾಣ್ತಾ ಇದ್ದೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವೀಗ ಏನು ಮಾಡೋಣ ಅಂತಂದರೆ ನಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕೌಶಲ್ಯಗಳನ್ನು ನೋಡಬೇಕಾಗಿದೆ, ಕೆಲವೊಂದಿಷ್ಟು ಕೌಶಲ್ಯಗಳನ್ನು ತಿಳ್ಕೋಬೇಕು. ಹಾಗೆ ಅಧ್ಯಯನ ಮಾಡೋದು ಏನು ಅಂತಂದ್ರೆ ಅದು ಹೇಳ್ತಿರ್ತಾರಲ್ಲ, ಬೋರ್ಗಲ್ ಮ್ಯಾಲೆ ನೀರು ಸುರುವುದಂಗೆ, ಅಥವಾ ಇವ್ಗೆ ಏನು ಹೇಳಿದ್ರು ಏನಂತಂದ್ರೆ ಹೊಳ್ಯಾಗ ಮುಂಚೆ ತೊಳೆದಂಗೆ ಅಂತ ಹೇಳ್ತಿರ್ತಾರೆ. ಯಾವಾಗ ನಾವು ತಪ್ಪು ಮಾಡೀವಿ ಅಂತಂದರೆ, ಯಾವಾಗಾರ ಏನಾರ ಕೆಲಸ ಕೆಡಿಸಿವಿ ಅಂತಂದರೆ, ಗುಡ್ಡ ಸುತ್ತ ಮೇಲಾರಕ್ಕೆ ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ವಿ ಅಂತಂದರೆ ಇಲ್ಲಿ ಏನಾಗ್ತಾ ಇದೆ, ನಮಗೆ ಈ ಮಾತುಗಳು ಬರ್ತಿರ್ತಾವೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನಾವು ಸಾಕಷ್ಟು ಸಮಯವನ್ನು ಕಳೀತಾ ಇರ್ತೀವಿ. ಸಮಯ ಹೋಗ್ತಿರ್ತದೆ, ಹಂಗೆ ಸಮಯ ನಮ್ಮೊಂದಿಗೆ ನಿಲ್ಲೋದಿಲ್ಲ. ಸಮಯ ನಿರಂತರವಾಗಿ ಅದು ಹೋಗ್ತಾನೆ ಇರ್ತದೆ. ಆ ಹೋಗುವಂಥ ಸಮಯವನ್ನು ಏನು ಮಾಡ್ಕೋಬೇಕು, ನಾವು ಸದುಪಯೋಗಪಡಿಸ್ಕೋಬೇಕು, ಸಾರ್ಥಕಗೊಳಿಸ್ಕೋಬೇಕು ಅಂತಂದರೆ ನಮ್ಮ ಅಧ್ಯಯನದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಅದರದ್ದೇ ಆದ ಕೌಶಲ್ಯಗಳನ್ನು ಅಳವಡಿಸ್ಕೊಂಡು ಅಧ್ಯಯನಶೀಲರಾಗಬೇಕು. ಆವಾಗ ನಮ್ಮ ಒಂದು ಕಲಿತ ಪದವಿ ಸಾರ್ಥಕವಾಗ್ತದೆ. ಆ ಒಂದು ನಿಟ್ಟಿನೊಳಗೆ ಇವಾಗ ನಾವೇನು ಮಾಡೋಣ ಅಂತಂದರೆ ಅಧ್ಯಯನ ಕೌಶಲ್ಯಗಳ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಯಾಕಂತಂದರೆ ಇನ್ನು ಮುಂದೆ ಜುಲೈನಲ್ಲಿ ನಿಮಗೆ ಪರೀಕ್ಷಾ ತಿಂಗಳು. ಆ ಪರೀಕ್ಷೆಯನ್ನು ಎದುರಿಸಬೇಕು ಅಂತಂದರೆ ನಾವು ಯಾವ ರೀತಿ ಅಧ್ಯಯನ ಮಾಡಬೇಕು ಅನ್ನೋದನ್ನಲ್ಲಿ ನಾವು ಕಲಿತಾ ಇದ್ವಿ. ಅಂದರೆ ಇಲ್ಲಿ ನಾನು ಇವತ್ತು ಹೇಳ್ತಾ ಇರೋದು ಅಧ್ಯಯನ ಕೌಶಲ್ಯಗಳು ಒಮ್ಮೆಲೆ ನೆಕ್ಸ್ಟ್ 15 ದಿವಸ ಬಿಟ್ಟು ಪರೀಕ್ಷೆ ಐತಿ, ನಾನು ಇವತ್ತು ಅಧ್ಯಯನ ಕೌಶಲ್ಯಗಳನ್ನು ಅಳವಡಿಸ್ಕೊಂಡು ಓದ್ತೀನಿ, ಅದರ ಪ್ರಕಾರ ಪರೀಕ್ಷೆ ಬರೀತೀನಿ, ನಾನು ಯಶಸ್ವಿ ಆಗ್ತೀನಿ ಅನ್ನೋದಲ್ಲ. ನಿರಂತರವಾಗಿ ನಮ್ಮ ಶಾಲಾ ಪಾಠಗಳು ಪ್ರಾರಂಭವಾದ ಅಂದಿನಿಂದ ನಮ್ಮ ಪರೀಕ್ಷಾ ದಿನಗಳವರೆಗೂ, ಪರೀಕ್ಷಾ ದಿನಗಳ ಮುಗಿದ ನಂತರ ಒಟ್ಟೆ ನಮ್ದು ಏನಿರಬೇಕು ಅಂತಂದ್ರೆ ನಿರಂತರವಾಗಿ ಅಧ್ಯಯನ ಇರಬೇಕು. ಆ ಅಧ್ಯಯನದಲ್ಲಿ ಕೆಲವೊಂದಿಷ್ಟು ಕೌಶಲ್ಯಗಳನ್ನು ನಾವು ಅಳವಡಿಸ್ಕೊಂಡಿರ್ಬೇಕು. ಅಂದಾಗ ಮಾತ್ರ ನಾವೇನು ಮಾಡ್ಬೋದು ಅಂತಂದರೆ ನಮ್ಮ ಅಧ್ಯಯನದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ, ನಾವು ಅಂದುಕೊಂಡಂಥ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲ ಅಂತಂದರೆ ಸುಮ್ಮನೆ ಎಲ್ಲರೂ ಕಲಿತಾರೆ, ನಾವು ಕಲಿಬೇಕು. ನಮ್ಮ ಗೆಳೆತ ಹಚ್ಚಿದಾಳ, ನಾನು ಹಚ್ಚಿದ್ದೀನಿ, ನಮ್ಮ ಗೆಳೆಯ ಮಾಡತ್ತಾನ, ನಾನು ಓದಾಗ್ತೀನಿ. ಇನ್ನೊಬ್ಬರು ಮಾಡ್ತಾರಂತ ಮಾಡೋದು ಬೇಡ ಸ್ನೇಹಿತರೆ. ನಮಗಾಗಿ ನಾವು ಏನು ಮಾಡ್ಕೋಬೇಕು ಅದನ್ನು ಮಾಡೋಣ. ಆ ಒಂದು ನಿಟ್ಟಿನೊಳಗೆ ನಾವಿಲ್ಲಿ ಏನು ಮಾಡೋಣ ಅಂತಂದರೆ ಇವತ್ತು ಪರೀಕ್ಷೆ ಪೂರ್ವ ತಯಾರಿ ಅಂತ ಅನ್ಕೊಳ್ರಿ.
ಅದೇ ರೀತಿಯಾಗಿ ಮುಂದೆ ನಮ್ಮ ಅಧ್ಯಯನಕ್ಕೆ ಅನುಕೂಲ ಅಂತಾನೆ ಅನ್ಕೊಳ್ಳಿ. ಒಟ್ಟಿನಲ್ಲಿ ಈ ಅಧ್ಯಯನ ಕೌಶಲ್ಯಗಳು ನಿಮ್ಮಲ್ಲಿದ್ದರೆ ನಿಮ್ಮ ಅಧ್ಯಯನಶೀಲತೆ ಅಭ್ಯಾಸವಾಗಿ ಆ ಅಭ್ಯಾಸ ನಿಮ್ಮ ಹವ್ಯಾಸವಾಗಬೇಕು ಸ್ನೇಹಿತರೆ. ಅಂದಾಗ ಮಾತ್ರ ನೀವು ಅಧ್ಯಯನದಲ್ಲಿ ನಿಮ್ಮ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರದೊಂದಿಗೆ ಇವತ್ತು ಅಧ್ಯಯನದ ಕೌಶಲ್ಯಗಳು ಅಧ್ಯಯನ ಮಾಡಬೇಕು ಅಂತಂದರೆ ನಮಗೆ ಇಟ್ಟಂಥ ಪಠ್ಯಕ್ರಮವನ್ನು ಚೆನ್ನಾಗಿ ಓದಿಕೊಂಡು ಅದರ ಪ್ರಕಾರ ಪರೀಕ್ಷೆ ಬರೆದು ಉತ್ತಮ ಅಂಕಗಳನ್ನು ಗಳಿಸಿ ಉತ್ತಮ ಉದ್ಯೋಗವನ್ನು ಅರಸಿ ಅಥವಾ ಇನ್ನಾವುದೇ ಒಂದು ಉನ್ನತ ಶಿಕ್ಷಣಕ್ಕೆ ನಾನು ಹೋಗಬೇಕು ಅಂತ ವಿಚಾರ ಇದ್ದರೆ ಅಧ್ಯಯನದಲ್ಲಿ ಸ್ವಲ್ಪ ಏನಿರಬೇಕು ಅಂತಂದರೆ ಟೆಕ್ನಿಕ್ಸ್ ಇರಬೇಕು, ಸ್ವಲ್ಪ ತಾಳ್ಮೆ ಇರಬೇಕು. ಆ ಅಧ್ಯಯನದಲ್ಲಿ ಸ್ವಲ್ಪ ಏನಿರಬೇಕು ಅಂತಂದರೆ ಕೌಶಲ್ಯಗಳಿರಬೇಕು, ಕ್ರಿಯಾಶೀಲತೆ ಇರಬೇಕು. ಅದರಲ್ಲಿ ಕೆಲವೊಂದಿಷ್ಟು ವಿಚಾರ ಮಾಡಬೇಕು, ಯಾವುದು ಓದಬೇಕು ಯಾವುದು ಓದಬಾರ್ದು, ಯಾವ ರೀತಿ ನಮ್ಮ ಅಧ್ಯಯನ ಇರಬೇಕು. ಈ ರೀತಿಯಾದ ಒಂದು ಸರಳ ಉಪಾಯಗಳು ನಿಮ್ಮಲ್ಲಿದ್ದ ಸರಳ ಉಪಾಯಗಳು ನಿಮ್ಮ ಹತ್ರ ಇದ್ದು ಅಂತಂದರೆ ಆ ಉಪಾಯಗಳ ಮೂಲಕ ನೀವೇನು ಮಾಡ್ತೀರಿ ಅಂತಂದರೆ ಅಧ್ಯಯನವನ್ನು ಮಾಡ್ತೀರಿ. ಆ ಅಧ್ಯಯನದಲ್ಲಿ ಏನಾಗ್ತೀರಿ ಅಂತಂದರೆ ಖಂಡಿತವಾಗಿಯೂ ಯಶಸ್ವಿ ಆಗ್ತೀರಿ. ಉಪಾಯ ಮಾಡ್ಬೇಕ್ರಿ. ಯಾವುದಕ್ಕಾಗಲಿ ನಮ್ಗೇನಿರ್ಬೇಕು ಅಂತಂದರೆ ಒಂದು ಉಪಾಯ ಇರಬೇಕು. ಹಾಗೆ ಎಲ್ಲರೂ ಮಾಡೋದೇ ಬೇರೆ, ನಾನು ಮಾಡೋದೇ ಬೇರೆ. ಐ ಆಮ್ ಡಿಫ್ರೆಂಟ್ ಫ್ರಮ್ ಅದರ್ಸ್. when I became different from others, just you think on that. Every time we think I am different, I am unique. For that purpose, what I want to do, what is necessary to me, how can I study, what are the skills are required to me for reaching my goal or getting my destination. ಅದಕ್ಕಾಗಿ ನಾನು ಇಲ್ಲೇನು ಮಾಡಬೇಕಾಗಿದೆ ಅಂತಂದರೆ ಅಧ್ಯಯನದ ಕೌಶಲ್ಯಗಳನ್ನು ಬೆಳೆಸ್ಕೋಬೇಕು. ಆ ಅಧ್ಯಯನದ ಕೌಶಲ್ಯಗಳನ್ನು ಬಳಸಿಕೊಂಡು ಅಧ್ಯಯನ ಮಾಡಿದ್ದೇ ಆದರೆ ಆ ಅಧ್ಯಯನದಲ್ಲಿ ಖಂಡಿತವಾಗಿ ಯಶಸ್ವಿ ಆಗ್ತೀರ ಸ್ನೇಹಿತರೆ. ಹಾಗಾದರೆ ಈ ಅಧ್ಯಯನ ಕೌಶಲ್ಯಗಳಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಕೌಶಲ್ಯಗಳನ್ನು ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಚರ್ಚೆ ಮಾಡ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ಈ ಒಂದು ಭಾಗದಲ್ಲಿ ಅಂದರೆ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ 3 ರಿಂದ 4 ಭಾಗಗಳನ್ನು 3 ಅಥವಾ 4 3ಕ್ಕೆ ಕಂಪ್ಲೀಟ್ ಆದರೂ ಆಗ್ಬೋದು, ಇಲ್ಲ ಅಂತಂದರೆ 4ನೇ ಭಾಗ ಬರ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ಆದರೆ 3 ಅಂತೂ ಖಂಡಿತವಾಗಿ 3 ಭಾಗಗಳಂತೂ ಆಗ್ತಾ ಇದ್ದಾವೆ. ಹಾಗಾದರೆ ಇದರಲ್ಲಿ 3 ಭಾಗಗಳನ್ನು ಆಗಬೇಕು ಅಂತಂದರೆ ಮೊದಲನೇದ್ರಲ್ಲಿ ನಾ ಏನನ್ನು ಕವರ್ ಮಾಡ್ತಾ ಇದ್ದೀನಿ ಅಂತಂದರೆ ಒಟ್ಟಾರೆಯಾಗಿ ಅಧ್ಯಯನ ಕೌಶಲ್ಯಗಳನ್ನು ನೋಡಬೇಕಾದಾಗ ಒಂದು ನಮಗೆ ಅವಲೋಕನ ಕೌಶಲ್ಯಗಳಿರಬೇಕು ಅಂತ ಹೇಳ್ತೀವಿ, ಓದುವ ಕೌಶಲ್ಯಗಳಿರಬೇಕು ಅಂತ ಹೇಳ್ತೀವಿ, ಕೇಳುವ ಕೌಶಲ್ಯಗಳು, ನೆನಪಿನ ಕೌಶಲ್ಯಗಳು, ಅಭಿವ್ಯಕ್ತಿ ಕೌಶಲ್ಯಗಳು, ಮಾತನಾಡುವ ಕೌಶಲ್ಯಗಳು, ಬರಹ ಕೌಶಲ್ಯಗಳು, ಪರೀಕ್ಷಾ ಕೌಶಲ್ಯಗಳು, ಸಮಯ ನಿರ್ವಹಣಾ ಕೌಶಲ್ಯ, ಏಕಾಗ್ರತೆ ಮತ್ತು ರೂಢಿ ಅನ್ನುವಂಥ ಕೌಶಲ್ಯಗಳು ನಮಗೆ ಇವತ್ತು ಲಭ್ಯ ಇದ್ದಾವೆ. ಈ ಕೌಶಲ್ಯಗಳನ್ನು ನಾವು ನಮ್ಮ ಓದಿನಲ್ಲಿ ನಮ್ಮ ಅಧ್ಯಯನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಖಂಡಿತವಾಗಿ ನಾವು ಕಂಡಂಥ ಕನಸು ನನಸಾಗುವುದರಲ್ಲಿ 2 ಮಾತಿಲ್ಲ ಸ್ನೇಹಿತರೆ. ಹಾಗಾಗಿ ಈ ಒಂದು ಆಡಿಯೋ ಕ್ಲಿಪ್ನ ಮೂಲಕ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರೋದು ಏನು ಅಂತಂದರೆ ಅವಲೋಕನ ಕೌಶಲ್ಯಗಳು ಮತ್ತು ಓದುವ ಕೌಶಲ್ಯಗಳು. ಮೊದಲೇದೇನು ಮಾಡೋಣ ಅಂತಂದರೆ ಅವಲೋಕನ ಕೌಶಲ್ಯಗಳು ಅನ್ನೋದನ್ನು ನಾವು ನೋಡೋಣ. ಇದು ಬಹಳಷ್ಟು ಪ್ರಮುಖ ಸ್ನೇಹಿತರೆ. ಅವಲೋಕನ ಕೌಶಲ್ಯ ನೋಡುವುದು, ಅಬ್ಸರ್ವೇಷನ್ ಸ್ಕಿಲ್ಸ್ ಅಂತ ನಾವು ಹೇಳ್ತೀವಿ. ಅಬ್ಸರ್ವೇಷನ್ ಸ್ಕಿಲ್ ನೋಡುವುದರ ಮೂಲಕ ನಾವೇನು ಮಾಡ್ತಾ ಇದೀವಿ ಅಂತಂದರೆ ಕೆಲವೊಂದಿಷ್ಟು ವಿಚಾರಗಳನ್ನು ಕಲಿತಾ ಇದ್ದೀವಿ. ಅಧ್ಯಯನ ನಾವು ಯಾಕೆ ಮಾಡ್ಬೇಕ್ರಿ? ಯಾಕೆ ನಾವು ಅಧ್ಯಯನವನ್ನು ಮಾಡಬೇಕು? ಯಾಕೆ ಮಾಡಬೇಕು ಅಂತಂದರೆ ನಮಗೆ ಒಂದು ವಿಶೇಷವಾದ ಜ್ಞಾನವನ್ನು ಪಡಿಬೇಕಾಗಿದೆ. ನಾನು ಓದ್ತಿರ್ತಕ್ಕಂಥ ಕೋರ್ಸ್ನಲ್ಲಿ ನನಗೆ ಹಚ್ಚಿರ್ತಕ್ಕಂಥ ಪಠ್ಯಕ್ರಮದಲ್ಲಿ ಏನಿದೆ, ಅದರಲ್ಲಿ ಏನು ವಿಶೇಷತೆ ಇದೆ, ಆ ಒಂದು ಜ್ಞಾನವನ್ನು ಪಡೆಯೋದಕ್ಕೋಸ್ಕರ ನಾನು ಅಧ್ಯಯನ ಮಾಡ್ತೀನಿ. ಅದಕ್ಕಾಗಿ ಇಲ್ಲಿ ಮೊದಲನೇ ಕೌಶಲ್ಯ ಏನು ಅಂತಂದರೆ ಅವಲೋಕನ ಕೌಶಲ್ಯ. ನೋಡುವುದು, ಅಬ್ಸರ್ವೇಷನ್ ಮಾಡೋದು, ನೋಡಿ ಸ್ನೇಹಿತರೆ, ನೋಡುವುದರಿಂದ ಕಲಿಯುವಂಥದ್ದು ಬಹಳ ಇದೆ. ಇವಾಗ ಯಾರೋ ಒಬ್ಬ ಎಕ್ಸ್ಪರ್ಟ್, ಒಬ್ಬ ಪರಿಣಿತ ವ್ಯಕ್ತಿ
ಏನು ತಾನು ಹೇಗೆ ಪರಿಣಿತ ಆದೆ ಅನ್ನೋದನ್ನ ಬಾಯಿ ತನ್ನ ಒಂದು ವಾಕ್ಯಗಳ ಮೂಲಕ ಅವನು ಹೇಳುವುದರ ಮೂಲಕ ವಿವರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಲೆಗಳನ್ನು ಎಲ್ಲ ಕೌಶಲ್ಯಗಳನ್ನು ಅವನಲ್ಲಿರ್ತಕ್ಕಂಥ ಪರಿಣಿತತೆಯನ್ನ ಅವನು ತನ್ನ ಅಕ್ಷರಗಳ ಮೂಲಕನೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಅವನ ಹಾವಭಾವಗಳನ್ನ, ಅವನ ಇರುವಿಕೆಯನ್ನ, ಅವನ ಕೆಲಸ ಮಾಡುವಂತ ರೀತಿಯನ್ನ ನೋಡಿ ಕಲಿಬೇಕಾಗಿದೆ ಸ್ನೇಹಿತರೆ. ಉದಾಹರಣೆಗೆ ನಾವೇನ್ ಮಾಡಬೇಕು ಅಂತಂದ್ರೆ, ಒಬ್ಬ ಉತ್ತಮ ಓದುಗನನ್ನ ನೋಡಬೇಕು. ಓದಿನಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳ ಬಗ್ಗೆ ನೀವು ತಿಳಿತಾ ಬನ್ನಿ, ನೋಡ್ತಾ ಬನ್ನಿ. ಆ ವ್ಯಕ್ತಿಗಳ ಒಂದು ವಿದ್ಯಾರ್ಥಿ ಜೀವನ ಹೇಗಿತ್ತು, ಅವನು ವಿದ್ಯಾರ್ಥಿ ಆಗಿದ್ದಾಗ ಯಾವ ರೀತಿ ಆಗಿದ್ದ, ಯಾವ ರೀತಿ ಅಧ್ಯಯನ ಮಾಡ್ತಾ ಇದ್ದ, ಯಾವ ರೀತಿಯಾಗಿ ಅಧ್ಯಯನ ಮಾಡಿದ್ರಿಂದ ಅವನು ಈ ಹಂತವನ್ನ ತಲುಪಲಿಕ್ಕೆ ಸಾಧ್ಯ ಆಯಿತು. ಅಂದ್ರೆ ಇಲ್ಲಿ ನೋಡಿ ಕಲಿಯೋದು ಬಹಳಷ್ಟಿದೆ. ಯಾರು ನಮಗೇನ್ ಮಾಡಂಗಿಲ್ಲ ಅಂತಂದ್ರೆ, ಹೀಗೆ ಮಾಡಿ ಅಂತ ಪ್ರತಿಯೊಂದನ್ನು ಹೇಳಿಕೊಡ್ಲಿಕ್ಕೆ ಆಗುವುದಿಲ್ಲ, ಯಾರಿಗೂ ಆಗುವುದಿಲ್ಲ. ಅವನೆಷ್ಟೇ ಇಲ್ಲ ನಾನೇನ್ ಮಾಡ್ತೀನಿ ಅಂತಂದ್ರೆ, ನನ್ನ ಕಲಿತ ವಿಚಾರಗಳನ್ನ ಎಲ್ಲವನ್ನೂ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಲರ್ನಿಂಗ್ ಈಸ್ ಶೇರಿಂಗ್ ಆಫ್ ನಾಲೆಜ್ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಅವನು ಶೇರ್ ಮಾಡ್ತಾನೆ, ಆ ಸಮಯಕ್ಕೆ ಏನ್ ಬೇಕಾದನ್ನು ಶೇರ್ ಮಾಡ್ತಾನೆ. ಬಟ್ ಪ್ರತಿಯೊಂದನ್ನ ನಾವು ಕಲೀಲಿಕ್ಕೆ ಆಗಂಗಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ನೋಡಿ ಕಲಿ ಮಾಡಿ ತಿಳಿ ಅನ್ನುವಂಥದ್ದನ್ನು ಅಳವಡಿಸ್ಕೋಬೇಕು. ನೋಡಿ ಕಲಿ ಮಾಡಿ ತಿಳಿ. ನೋಡ್ಬೇಕು ಅವ್ರು ಹೆಂಗ ಓದ್ತಾ ಇದ್ದಾರೆ, ಅವರು ಓದಲಿಕ್ಕೆ ಕೂಡುವಂತ ಒಂದು ವ್ಯವಸ್ಥೆ ಯಾವ ರೀತಿಯಾಗಿದೆ, ಎಂತ ಸಮಯದಲ್ಲಿ ಅವರು ಓದಲಿಕ್ಕೆ ಕೂಡ್ತಾರೆ, ಯಾವ ಭಂಗಿಯಲ್ಲಿ ಓದಲಿಕ್ಕೆ ಕೂಡ್ತಾರೆ, ಯಾವ ರೀತಿಯಾಗಿ ಪುಸ್ತಕವನ್ನು ಹಿಡಿದು ಓದ್ತಾ ಇರ್ತಾರೆ, ಓದುವಾಗ ಯಾವ ರೀತಿಯಾದ ಹಾವಭಾವಗಳು ಅವರಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ ಅನ್ನೋದನ್ನು ನಾವು ಗಮನವಿಟ್ಟು ನೋಡಬೇಕು. ಯಾವುದೇ ಒಂದು ವಿಷಯವನ್ನು ನಾವು ನೋಡಿ ಕಲಿಯೋದು ಬಹಳಷ್ಟಿದೆ. ಒಂದರಲ್ಲಿ ಅಲ್ಲ, ಯಾವ ಕ್ಷೇತ್ರದಲ್ಲಿ ನಮಗೆ ಜ್ಞಾನ ಬೇಕು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟದರಲ್ಲಿ ನೋಡುವುದಾಗಬೇಕು. ನೋಡಿದ್ದು ನೋಡ್ರಿ ಬಹಳಷ್ಟು ದಿನ ನೆನಪಿರ್ತದೆ. ನೋಡಿದ್ದು ನಮ್ಮ ಸ್ಮೃತಿಪಟಲದಲ್ಲಿ ನೆನಪುಳಿಲಿಕ್ಕೆ ಬಹಳಷ್ಟು ಸರಳವಾಗಿ ನೆನಪುಳಿತದೆ. ನೆನಪುನಿಟ್ಟುಕೊಳ್ಳೋದು ಬಹಳ ಕಠಿಣ ಅಲ್ಲ. ಇನ್ನು ಓದಿದ್ದನ್ನು ನಾವು ಏನ್ ಮಾಡ್ಬೋದು ಅಂತಂದ್ರೆ, ನೆನಪಿಟ್ಕೋಬೇಕು ಅಂತ ಸ್ವಲ್ಪ ಇದಾಗ್ತದೆ. ನೋಡಿದ್ದು ಮಾತ್ರ ಏನ್ ಮಾಡ್ತೀವಿ ಅಂತಂದ್ರೆ ಪರ್ಫೆಕ್ಟ್ ಆಗಿ ನೆನಪಿಟ್ಕೋತೀವಿ. ಹಂಗಂತೇಳಿ ಈಗ ಸಂತೆಗಳಲ್ಲಿ ಮಂದಿನ ನೋಡ್ತೀವಿ, ಜಾತ್ರೆಗಳಲ್ಲಿ ಮಂದಿನ ನೋಡ್ತೀವಿ. ಆ ನೋಡುವಿಕೆ ಏನು ಅಂತಂದ್ರೆ, ನೀವು ಯಾರ್ಯಾರು ನೋಡಿದೆ ಅಂತ ಹೇಳಕ್ ಆಗಂಗಿಲ್ಲ. ಅದೇನು ಅಂತಂದ್ರೆ, ನಮ್ದು ಯಾವುದೇ ರೀತಿಯಾದ ಗಮನ ಅಲ್ಲಿ ಇರೋದಿಲ್ಲ. ನಮ್ಮ ಗಮನ ಏನಿರ್ತದೆ ಅದನ್ನ ನೋಡ್ತೀವಲ್ಲ, ಅದನ್ನ ಮಾತ್ರ ನಾವು ಹೇಳ್ತೀವಿ. ಎಲ್ಲವನ್ನೂ ಹೇಳಿಕ್ಕೆ ಹೋಗಂಗಿಲ್ಲ. ಸಾಕಷ್ಟು ಜನ ಇರ್ತಾರೆ, ನಾವೀಗ ಕುಂತಿರ್ತೀವಿ ಹಂಗೆ ಸುಮ್ಮನೆ ಬಸ್ ಸ್ಟ್ಯಾಂಡ್ ಕುಂತಿರ್ತೀವಿ ಅಂತ ಅನ್ಕೊಳ್ಳಿ. ನಮ್ಮ ಮುಂದೆ 100 ಜನ ಓಡಾಡ್ತಿರ್ತಾರೆ. ಇಲ್ಲಿ ಯಾರ್ಯಾರು ಓಡಾಡಿರೋ ಒಂದು 5 ನಿಮಿಷದಿಂದ ಬಂದು ಯಾರಕ್ಕೆ ಹೇಳ್ತೀರಲ್ಲ? ಇಲ್ಲ. ಅಂದ್ರೆ ಆ ಒಂದು ಓಡಾಡೋರನ್ನ ನೋಡೋದ್ರಲ್ಲಿ, ಅವ್ರು ಯಾರಂತ ತಿಳ್ಕೊಳ್ಳೋದ್ರಲ್ಲಿ ನನ್ನ ಗಮನ ಇಲ್ಲ. ನಾನು ಕುಂತಿದ್ದ ಬೇರೆ, ನಾನು ನೋಡಾಕತ್ತಿದ್ದ ಬೇರೆ. ನಾ ಏನ್ ನೋಡಾಕತ್ತೀನಿ, ಬಸ್ ಯಾಕೆ ಕಾಯಕತ್ತೀನಿ, ನನ್ನ ಬಸ್ ಬಂತು ಇಲ್ಲೋ. ಬಸ್ ಇನ್ನ ಬಂದಿಲ್ಲ ಅಂತ ಹೇಳ್ಬೋದು. ಯಾಕೆ ಹೇಳ, ನನ್ನ ಗಮನ ಎಲ್ಲೈತಿ, ಬಸ್ ಬಂದತಿಲ್ಲ ನೋಡೋದ್ರ ಆಗೈತಿ. ಇದೇ ಒಂದೇ ಅಲ್ಲ ಸ್ನೇಹಿತರೆ, ಇದೇ ರೀತಿ ಹಲವಾರು ಉದಾಹರಣೆಗಳನ್ನ ನಾವು ನೋಡಿದಾಗ ನಮ್ಮ ಗಮನ ಯಾವುದ್ರ ಕಡೆ ಇರ್ತೈತಿ ಅದನ್ನ ನಾವು ಹೇಳ್ತೀವಿ, ಎಲ್ಲದನ್ನ ನಾವು ಹೇಳಿಕ ಆಗಂಗಿಲ್ಲ. ಈಗ ಮುಂದೆ ಉದಾಹರಣೆಗೆ ಹೇಳ್ತೀವಿ, ನಾವು ಎಲ್ಲೋ ಒಂದ್ ಕಡೆ ಕೂತಿರ್ತೀವಿ, ನಮ್ಮ ಮುಂದೆ ನಮ್ಮ ಪರಿಚಯದವರು ಒಬ್ರು ಹಾಸಿ ಹೋಗ್ತಾರೆ, ಸುಮ್ಮ ಅವ್ರು ಹಾಸಿ ಹೋಗ್ತಾರೆ. ಆಮೇಲೆ ಇನ್ನೊಬ್ರು ಬರ್ತಾರೆ, ಸರ್ ಇಲ್ಲಿ ಇವ್ರು ಹೋದ್ರನ್ರಿ ಅಂತ ಕೇಳ್ತಾರೆ. ಅವ್ರು ನಿಮ್ಮ ಮುಂದೆ ಹಾಸಿ ಹೋಗಿರ್ತಾರೆ, ನಿಮ್ ಲಕ್ಷ್ಯ ಇರಂಗಿಲ್ಲ. ಅಂದ್ರೆ ನೀವು ನೋಡಾಕತ್ತದ್ದು ಬೇರೆ, ನೀವು ಏನ್ ನೋಡಾಕತ್ತಿರ್ತೀರಿ ಅದು ಬೇರೆನೇ ಇರ್ತದೆ. ನೀವು ಎದ್ರಾಗ ಹೋಗಿ ನೋಡಾಕತ್ತಿರ್ತೀರಪ್ಪ, ಏನೋ ಒಂದು ನಿಸರ್ಗದ ಒಂದು ಚಿತ್ರಣವನ್ನ ನೋಡ್ತಾ ಇರ್ತೀರಿ, ಏನೋ ನೋಡ್ತಾ ಏನೋ ಆಲೋಚನೆ ಮಾಡ್ತಾ ಇರ್ತೀರಿ. ಅಂದ್ರೆ ಆ ಒಂದು ಕೆಲವೊಂದು ವಿಷಯಗಳ ಬಗ್ಗೆ ನೀವು ಚಿಂತನೆ ಮಾಡ್ತಾ ಇರ್ತೀರಿ, ನೀವು ನೋಡ್ತಿರ್ತೀರಿ, ಹಂಗ ನೋಡ್ತಿರ್ತೀರಿ. ಬಟ್ ಏನಿರಂಗಿಲ್ಲ ಅಂತಂದ್ರೆ ಲಕ್ಷ್ಯ ಇರಂಗಿಲ್ಲ. ಅದಕ್ಕೆ ನಾವು ಓದ್ಬೇಕಾದಾಗ ಅಕ್ಷರಗಳನ್ನ ನೋಡ್ಬೇಕಾಗ್ತದೆ. ಬುಕ್ಕಿನಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನ ನೋಡ್ಬೇಕು, ಚಿತ್ರಗಳನ್ನ ನೋಡ್ಬೇಕು, ಗೆರೆಗಳನ್ನ ನೋಡ್ಬೇಕು. ಅವುಗಳ ನಮಗೇನ್ ತಿಳಿಸ್ತಾವ ಅಂತಂದ್ರೆ ಜ್ಞಾನವನ್ನ ಕೊಡ್ತಾವ. ಅದರಲ್ಲಿ ಏನ್ ಅಡಿಗೆ ಅನ್ನೋದನ್ನ ತಿಳಿಸ್ಕೊಡ್ತಿರ್ತಾವ. ಅದಕ್ಕೆ ಅವನು ನೋಡ್ಬೇಕು. ಅಂದ್ರೆ ನೋಡುವಂಥದ್ದು ಏನಿದೆ ಅಂತಂದ್ರೆ ಇಲ್ಲಿ ಬಹಳಷ್ಟು ಮಹತ್ವದಿದೆ. ನೋಡಿ ತಿಳ್ಕೊಳ್ಳೋದು ಬಹಳ ಮಹತ್ವದ. ಯಾವುದೋ ಒಂದು ಪಿಕ್ಚರ್ ತೋರಿಸ್ತಾರೆ, ನಿಮಗೆ ಒಂದು 2 ಪಿಕ್ಚರ್ ಸೇಮ್ ತೋರಿಸ್ತಾರೆ, ಸೇಮ್ ಇರ್ತಾವ.
ಇದ್ರೊಳಗೆ 5 ವ್ಯತ್ಯಾಸಗಳದಾವ ಕಂಡುಹಿಡೀರಿ ಅಂತ ಹೇಳ್ತಾರೆ. ಅವಾಗ ನೀವು 5 ವ್ಯತ್ಯಾಸಗಳನ್ನ ಫೈಂಡ್ ಔಟ್ ಮಾಡ್ಬೇಕು. ಆ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕಲ್ಲೇ? ಅವಧಾನ ಕೊಟ್ಟು ನೋಡ್ಬೇಕ, ಗಮನ ಕೊಟ್ಟು ನೋಡ್ಬೇಕ. ಅಂದಾಗ ಆ 5 ಫೈಂಡ್ ಔಟ್ ಆಗ್ತವೆ. ಇನ್ನೆರಡು ಬೇರೆ ಚಿತ್ರಗಳನ್ನ ತರ್ತೀವಿ ನಾವು, ನಿಮ್ಮ ಮುಂದೆ ಹಿಡಿತೀವಿ. ಇವೆರಡರ ನಡುವೆ ಎಷ್ಟು ವ್ಯತ್ಯಾಸಗಳದಾವ ತಿಳಿಸು ಅಂತ ಹೇಳ್ತೀವಿ. ಎಷ್ಟು ವ್ಯತ್ಯಾಸಗಳದಾವ ಅನ್ನೋದು ಗುರುತಿಸ್ಬೇಕಂದ್ರೆ ನೀ ಕೌಂಟ್ ಡೌನ್ ಚಾಲು ಮಾಡ್ಬೇಕು. ಇದಕ್ಕೆ ಏನು ವ್ಯತ್ಯಾಸ? ಎರಡು ಚಿತ್ರ ಸೇಮ್ ಇರ್ತಾವ, ಆದ್ರೆ ಒಂದಿಷ್ಟು ವ್ಯತ್ಯಾಸ ಅದ್ರೊಳಗೆ ಕಾಣ್ತಿರ್ತಾವ. ಅದನ್ನ ನೀ ಏನ್ ಮಾಡ್ಬೇಕಂತಂದ್ರೆ ಗಮನ ಇಟ್ಟು ನೋಡಿದೆ ಅಂತಂದ್ರೆ ಅದರೊಳಗೆ ಏನು ವ್ಯತ್ಯಾಸ ಐತಿ ಗೊತ್ತಾಗ್ತದೆ. ಅದಕ್ಕೆ ಅವಲೋಕನ ಕೌಶಲ್ಯ ಕೂಡ ನಮಗೆ ಬಹಳಷ್ಟು ಪ್ರಮುಖವಾಗ್ತದೆ. ಹೆಂಗೆ ನೋಡಿದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಕೌಶಲ್ಯ ಅಂತಂದ್ರೆ ಏನು? ನಾ ಹೆಂಗೆ ನೋಡಿದ್ರೆ ಅದು ಈಸಿಯಾಗಿ ಫೈಂಡ್ ಔಟ್ ಆಗ್ತೈತಿ. ಸಾಕಷ್ಟು ಮಿಶ್ರಣದೊಳಗೆ ಯಾವ ರೀತಿ ನಾವು ನೋಡ್ಕೋತ ಹೋದ್ರೆ ಅದನ್ನ ಸುಲಭವಾಗಿ ಫೈಂಡ್ ಔಟ್ ಮಾಡ್ಕೋತ ಬರ್ತೀವಿ ಅನ್ನೋದನ್ನ ನಾವು ಏನ್ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ತಂತ್ರಗಾರಿಕೆಯನ್ನು ಬಳಸ್ಕೋಬೇಕು. ಅದಕ್ಕೆ ವಿಶೇಷ ಪರಿಣಿತಿ ಅಂತ ನಾವು ಹೇಳ್ತೀವಿ. 4-5 ಜನ ನೀವು ಇರ್ತೀರಿ, 4-5 ಜನಕ್ಕೂ ಸೇಮ್ ಕೊಟ್ಟಿರ್ತೀನಿ. 4-5 ಜನಕ್ಕೂ 2-2 ಚಿತ್ರ ಕೊಟ್ಟಿರ್ತೀನಿ. ಅವು ಎರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳು ಎಷ್ಟು ಅನ್ನೋದನ್ನ ಇಷ್ಟರಿಗೆ ಕೇಳ್ತೀನಿ. ಒಬ್ರು ದೌಡ್ ಹೇಳ್ತಾರೆ, ಇನ್ನೊಬ್ರು ಅವ್ರ ಆದ್ಮೇಲೆ ಹೇಳ್ತಾರೆ, ಮತ್ತೊಬ್ರು ಇನ್ನೊಬ್ಬ ಅಂದ್ರೂ ಕಡೆಗೆ ಹೇಳಬೇಕಲ್ಲ. ಕಾರಣ ಏನು ಅಂತಂದ್ರೆ ಮೊದಲಿಗೆ ಹೇಳಿದ ಒಂದು ಅಬ್ಸರ್ವೇಷನ್, ಅವಲೋಕನ ಕೌಶಲ್ಯ ಏನೈತೆ ಅಂದ್ರೆ ತೀಕ್ಷ್ಣವಾಗೈತೆ. ಅವನಿಗೆ ಗೊತ್ತೈತೆ ಹೆಂಗೆ ಫೈಂಡ್ ಔಟ್ ಮಾಡ್ಬೇಕಂತೇಳಿ. ಆ ಒಂದು ಕೌಶಲ್ಯವನ್ನು ನಾವು ಬೆಳೆಸ್ಕೋಬೇಕು. ಇದು ಹೇಳೋದಲ್ಲ, ಅನುಭವಕ್ಕೆ ಬರೋದಂತ. ನಮಗಿದು ಅನುಭವಕ್ಕೆ ಬರ್ಬೇಕ ಅಂದಾಗ ಮಾತ್ರ ಏನಾಗ್ತದೆ ಅಂತಂದ್ರೆ ಅದ್ರೊಳಗೆ ನಾವು ಅದನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಐತೆ. ಇಲ್ಲ ಅಂತಂದ್ರೆ ಆಗೋದಿಲ್ಲ ಸ್ನೇಹಿತರೆ. ಅದೇ ರೀತಿ ನಾವಿನ್ನು ಏನ್ ಬರೋಣ ಅಂತಂದ್ರೆ ಓದುವ ಕೌಶಲ್ಯಗಳು. ಇದು ಬಹಳಷ್ಟು ಪ್ರಮುಖವಾಗಿತ್ತು ನೋಡಿ ಸ್ನೇಹಿತರೆ. ಓದುವ ಕೌಶಲ್ಯಗಳು. ಓದುವ ಕೌಶಲ್ಯಗಳು ಅಂತಂದ್ರೆ ಏನನ್ನು ಓದೋದು? ಏನನ್ನು ಓದೋದು ಅಂತಂದ್ರೆ ನಮಗೇನು ಪಠ್ಯಕ್ರಮಗಳಿರ್ತವೆ, ನಾವೇನು ಅಭ್ಯಾಸ ಮಾಡಬೇಕಾಗಿದೆ, ಯಾವ ಜ್ಞಾನವನ್ನು ಪಡಿಬೇಕಾಗಿದೆ, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಓದೋದು. ಓದುವುದರ ಮೂಲಕ ಜ್ಞಾನವನ್ನು ಪಡೆಯೋದು, ಆ ಜ್ಞಾನವನ್ನು ಬಳಸಿಕೊಂಡು ಪರೀಕ್ಷೆ ಬರೆಯೋದು, ಅಂಕಗಳನ್ನು ಪಡೆಯೋದು. ಹೌದಾ? ಹೌದು. ಆದ್ರೆ ಅಷ್ಟಕ್ಕೆ ಅದು ಸೀಮಿತ ಆಗಬಾರ್ದು. ಓದಿದಂಥ ಜ್ಞಾನ ನಮ್ಮ ಜೀವನದಲ್ಲಿ ಅಳವಡಿಕೆ ಆಗಬೇಕು. ಓದಿದಂಥದ್ದು ಜ್ಞಾನ ಏನಾಗಬೇಕು ಅಂತಂದ್ರೆ ನಮ್ಮ ಕ್ರಿಯೆ ಪ್ರತಿಕ್ರಿಯೆಗಳಲ್ಲಿ ಸಮ್ಮೇಳನಗೊಳ್ಬೇಕು. ಅಂದಾಗ ನಮ್ಮ ಓದಿಗೆ ಒಂದು ಏನ್ ಬರ್ತದೆ ಅಂತಂದ್ರೆ ಸಾರ್ಥಕತೆ ಬರ್ತಾ ಇದೆ. ಆ ಒಂದು ನಿಟ್ಟಿನೊಳಗೆ ನಮ್ಮ ಅಭ್ಯಾಸ ಆದಾಗ ಮಾತ್ರ ನಾವೇನಾಗ್ತೀವಿ ಅಂತಂದ್ರೆ ಓದಿನಲ್ಲಿ ಯಶಸ್ವಿ ಆಗ್ತೀವಿ. ಹಾಗಾದ್ರೆ ಓದುವ ಕೌಶಲ್ಯಗಳು ಅಂತಂದ್ರೆ ಏನು? ಇಲ್ಲಿ ಓದುವ ಕೌಶಲ್ಯ ಅಂತಂದ್ರೇನು? ಕಡಿಮೆ ಸಮಯದಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡೆಯುವಂತ ವಿಷಯವನ್ನ ನಾವು ಅಧ್ಯಯನ ಮಾಡಬೇಕು. ಅಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡಿಬೇಕು, ಅದು ಓದುವ ಕೌಶಲ್ಯ. ನನ್ನ ಕಡೆ ಎಷ್ಟು ಬುಕ್ ಅದಾವ್ರಿ, ಅವನ್ನೆಲ್ಲ ಓದ್ತಿ ಅದ್ರೊಳಗೆ ಏನ್ ತಿಳ್ಕೊಂಡಿ? ಇಲ್ಲೇ ಓದೋದಂತಂದ್ರೆ ಎಲ್ಲವನ್ನೂ ಓದೋದಲ್ಲ, ಎಲ್ಲವನ್ನೂ ಓದಬೇಕಾಗಿಲ್ಲ. ನಾವು ಪಡೆದುಕೊಳ್ಳಬೇಕಾದಂಥ ಜ್ಞಾನಕ್ಕೆ ಯಾವುದು ಅವಶ್ಯಕವೋ ಅದನ್ನ ಮಾತ್ರ ಓದೋದು, ಅದೇ ಕೌಶಲ್ಯ. ಪ್ರಾರಂಭದ ಪುಟದಿಂದ ಹಿಡಿದು ಕೊನೆಯ ಪುಟದವರೆಗೂ ಓದಿನ್ರಿ ಸರ್ ನಾ ಈ ಬುಕ್ಕ. ಪ್ರಾರಂಭದ ಪುಟಗಳಿಂದ ಹಿಡಿದು ಕೊನೆಯ ಪುಟದವರೆಗೂ ಓದಿನಿ ಈ ಪುಸ್ತಕನ. ಹಂಗಾರೆ ಇಂಥ ಪೇಜ್ನಾಗ ಏನೈತಪ್ಪ ಹೇಳಂತಂದ್ರೆ ಅಲ್ಲ, ಹೇಳ್ಬೋದು. ಅದಕ್ಕೆ ಮೊದ್ಲಿದ್ರು ಎಲ್ಲ ಮೇಧಾವಿಗಳಿದ್ರು, ಯಾವ ಪುಟದಲ್ಲಿ ಇಂಥ ಪ್ಯಾರಾಗ್ರಾಫ್ ಇದನ್ನೇ ಹೇಳ್ತದಂತ ಹೇಳುವಂತ ಅಧ್ಯಯನಶೀಲರಿದ್ರು. ಆದರೆ ಇಲ್ಲಿ ನಮಗೆ ಬೇಕಾಗಿದ್ದು ಏನಂತಂದ್ರೆ ಇವತ್ತ ನಾನು ಓದುವಂತ ಓದು ನನಗೆ ಜೀವನ ಕೊಡಬೇಕಾಗೈತೆ, ಅದರಿಂದ ನಾನು ಏನನ್ನೋ ಪಡ್ಕೋಬೇಕಾಗೈತೆ. ಅದಕ್ಕಾಗಿ ಏನ್ ಬೇಕಲ್ಲ ಅದನ್ನಟ್ಟ ಓದೋದಕ್ಕೆ ನಾವೇನಂತ ಕರಿತೀವಿ? ಓದುವ ಕೌಶಲ್ಯ ಅಂತ ಹೇಳ್ತೀವಿ. ನಮ್ಮ ಉದ್ದೇಶಕ್ಕನುಸಾರವಾಗಿ, ನಮ್ಮ ಅವಶ್ಯಕತೆಗೆ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟ ಓದಿದೀವಿ ಅಂತಂದ್ರೆ ಅದ ಓದುವ ಕೌಶಲ್ಯ. ಎಷ್ಟು ಬೇಕಷ್ಟ ಅಂತಂದ್ರೆ ನಾವು ಎಲ್ಲವನ್ನು ಓದ್ಬಾರ್ದನ್ರಿ. ಎಲ್ಲವನ್ನ ಓದ್ರಿ, ಓದಾಕ ಯಾರು ಬೇಡ ಅಂತಾರೆ. ಈಗ ನಮಗೇನೈತೆ ಅಂತಂದ್ರೆ ಸಮಯ ಬಹಳಷ್ಟು ಕಡಿಮೆ ಐತಿ. ಆ ಕಡಿಮೆ ಸಮಯದೊಳಗೆ ಎಲ್ಲವನ್ನೂ ಕವರ್ ಮಾಡಬೇಕು ಅಂತಂದ್ರೆ ಬೇಕಾದಷ್ಟು ತಗೋಬೇಕು, ಅದು ಓದೋ ಕೌಶಲ್ಯ. ಸೆಮಿಸ್ಟರ್ ಪೂರ್ತಿ ನಾವು ಕಲ್ತೇವೆ, ಆದ್ರೆ ಇನ್ನು 15 ದಿವಸ ಐತಿ ಪರೀಕ್ಷೆಗೆ.
ಆ 15 ದಿವಸದಾಗ ಸೆಮಿಸ್ಟರ್ ಪೂರ್ತಿ ಓದಿದ್ದನ್ನ ಇನ್ನೊಮ್ಮೆ ಏನ್ ಮಾಡ್ಬೇಕು, ಪುನರಾವರ್ತನೆ ಮಾಡ್ಬೇಕು. ಹಂಗಾದ್ರೆ ಎಲ್ಲ ಓದ್ಕೊಂತ ಕುಂತ್ರ ಆಗ್ತಾವನ? 6-7 ಸಬ್ಜೆಕ್ಟ್ ಇರ್ತಾವ. ಹೆಂಗ ಸಾಧ್ಯ ಐತಿ? ಎಲ್ಲಾನು ಓದ್ಕೊಂತ ಕುಂತ್ರ ಅದು ಸಾಧ್ಯ ಆಗೋದಿಲ್ಲ. ಹಂಗಾದ್ರೆ ನಾವು ಎಷ್ಟು ಓದ್ಬೇಕು ಅಷ್ಟೇ ಓದ್ಬೇಕು. ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ ಓದ್ಬೇಕು. ಸೆಮಿಸ್ಟರ್ ಪ್ರಾರಂಭದಿಂದ ಹಿಡಿದು ನಮ್ಮ ಪಾಠ ಪ್ರವಚನಗಳೇನು ಪ್ರಾರಂಭವಾಗ್ತಾವ ಅಲ್ಲಿಂದ ಹಿಡಿದು ನಾವೇನ್ ಮಾಡೋಣ ಅಂತಂದ್ರೆ ಅಧ್ಯಯನವನ್ನ ವಿವರವಾಗಿ ಅಧ್ಯಯನ ಮಾಡೋಣ, ಜ್ಞಾನವನ್ನು ಪಡೆಯೋಣ. ಆದ್ರೆ ಪರೀಕ್ಷೆ ಸಮಯದಲ್ಲಿ ಪರೀಕ್ಷೆಗಾಗಿ ಅಧ್ಯಯನ ಮಾಡ್ಬೇಕು. ಅದ ಟೆಕ್ನಿಕ್. ಹಂಗಂತೇಳಿ ನಾವು ಉಳಿದ ಸಮಯದೊಳಗ ಅವಶ್ಯಕವಿಲ್ಲಾರದಂತ ವಿಷಯವನ್ನು ಓದೋದ್ರಲ್ಲಿ ಸಮಯವನ್ನು ವ್ಯರ್ಥ ಮಾಡೋದ್ರಾಗ ಅರ್ಥ ಇಲ್ಲ, ಸಾರ್ಥಕತೆನೂ ಇಲ್ಲ. ನಮಗೆ ಯಾವ್ದು ಅವಶ್ಯಕತೆ ಐತಿ ಆ ವಿಷಯವನ್ನು ಓದ್ಬೇಕು. ಆ ವಿಷಯವನ್ನು ಓದಬೇಕು, ತಿಳ್ಕೋಬೇಕು. ಅದು ನನ್ನ ಮುಂದೆ ಉಪಯೋಗ ಆಗ್ಬೇಕು. ಅದರಿಂದ ನನಗೆ ಏನಾದರೂ ಪ್ರಯೋಜಕಗಳು ಸಿಗ್ತಿರ್ಬೇಕು. ಅಂಥದ್ದನ್ನು ಓದೋದ್ರಿಂದ ನಮ್ಮ ಸಮಯನೂ ಉಳಿತಾಯ ಆಗ್ತದೆ, ಶ್ರಮನೂ ಉಳಿತಾಯ ಆಗ್ತದೆ. ನಾವು ಅಂದ್ಕೊಂಡದ್ದನ್ನ ಸುಲಭವಾಗಿ ಸಾಧಿಸ್ತೀವಿ. ಹಂಗಾದ್ರೆ ಸರಿಯಾಗಿ ಯಾವ ರೀತಿ ಓದ್ಬೇಕ್ರಿ? ಯಾವ ರೀತಿ ಓದಿದ್ರೆ ನಾವು ನೀವು ಹೇಳ್ದಂಗ ಕೌಶಲ್ಯಗಳನ್ನು ಬಳಸ್ಕೊಂಡಂಗೆ ಆಗ್ತದೆ. ಇಲ್ಲಿ ನಾವು ಏನು ಹೇಳ್ತೀವಿ ಅಂತಂದ್ರೆ ಬಹಳಷ್ಟು ಓದೋಕಿನ ತುಸನ ಓದೋದು, ಸ್ವಲ್ಪ ಓದೋದು. ಆ ಓದಿದ್ದನ್ನ ಪರ್ಫೆಕ್ಟ್ ಆಗಿ ತಿಳ್ಕೋದು. ಓದಿದ್ದೇನಿರ್ಬೇಕು ಅಂತಂದ್ರೆ ಯಾವಾಗಲೂ ನಮಗೆ ನೆನಪಿನಲ್ಲಿರ್ಬೇಕು. ಆ ರೀತಿ ಓದ್ಬೇಕು. ಪ್ರಮುಖವಾದ ವಿಷಯಗಳನ್ನ ಆಯ್ಕೆ ಮಾಡ್ಬೇಕು. ವಿಷಯ ಆಯ್ಕೆ ಮಾಡ್ಕೋಕ್ರಿ. ಓದ್ಬೇಕಾದಾಗ ಮೊದಲು ವಿಷಯ ಆಯ್ಕೆ ಮಾಡ್ಕೋಬೇಕು. ನನ್ನ ಅವಶ್ಯಕತೆಗೆ ಎಷ್ಟು ವಿಷಯ ಬೇಕು, ಎಷ್ಟು ವಿಷಯ ಇದ್ರೆ ಅದು ನನಗೆ ಅನುಕೂಲ ಆಗ್ತದೆ ಅನ್ನೋದನ್ನು ನಾವು ಇಲ್ಲಿ ಏನ್ ಮಾಡಬೇಕು, ನಿರ್ಧಾರ ಮಾಡ್ಕೋಬೇಕು. ವಿಷಯದ ಆಯ್ಕೆ ಆದ್ರಿಂದ ಅದನ್ನು ಓದಕ್ಕೆ ಪ್ರಾರಂಭ ಮಾಡಬೇಕು. ಹಿಂಗಾದ್ರೆ ಯಾವ ರೀತಿಯಾದ ಓದುವ ಕ್ರಮವನ್ನು ನಾವು ಅಳವಡಿಸ್ಕೊಂಡ್ರೆ ನಾವು ಓದಿನಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋದನ್ನು ಕೂಡ ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಓದ್ಬೇಕಾದ್ರೆ ಏನ್ಬೇಕು ಅಂತಂದ್ರೆ ನಾನು ಈಗಾಗಲೇ ಹೇಳಿದೆ, ಅವಶ್ಯಕತೆಗೆ ಅನುಗುಣವಾಗಿ ಓದಬೇಕು ಅಂತೇಳಿ. ಓದುವಾಗ ನಿರ್ದಿಷ್ಟ ಉದ್ದೇಶ ಇರಬೇಕು. ನಮಗೆ ನಿರ್ದಿಷ್ಟ ಉದ್ದೇಶ ಇರಬೇಕು. ಅದರಿಂದ ನಾ ಇಂಥ ಜ್ಞಾನವನ್ನ ಪಡಿಬೇಕು ಅಂತೇಳಿ. ಈಗ ನಾವು 1ನೇ ಅಧ್ಯಾಯ ಓದಾಗ್ತೀನಿ. ಯಾವುದು ಅಂತಂದ್ರೆ ವ್ಯವಹಾರ ಸಂವಹನ ಸಂದೇಶದ 1ನೇ ಅಧ್ಯಾಯವನ್ನು ಓದ್ತಾ ಇದ್ದೀನಿ. ಮಾಡರ್ನ್ ಬ್ಯಾಂಕಿಂಗ್ನ 1ನೇ ಅಧ್ಯಾಯವನ್ನು ಓದ್ತಾ ಇದ್ದೀನಿ. ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ 1ನೇ ಅಧ್ಯಾಯ ಓದ್ತಾ ಇದ್ದೀನಿ. 1ನೇ ಅಧ್ಯಾಯದೊಳಗೆ ನನಗೆ ಎಷ್ಟು ಅಂಕಗಳು ಬರ್ತಾವ? 1ನೇ ಅಧ್ಯಾಯದೊಳಗೆ 5 ಅಂಕಗಳ ಪ್ರಶ್ನೆಗಳ ಚಾನ್ಸಸ್ ಅದಾವೋ ಇಲ್ಲ, 15 ಅಂಕಗಳ ಪ್ರಶ್ನೆಗಳು ಯಾವ ರೀತಿ ಬರ್ತಾವ, 2 ಮಾರ್ಕ್ಸಿನ ಯಾವ ರೀತಿ ಕೇಳ್ಬೋದು. ಅಂದ್ರೆ ಇಲ್ಲಿ ನಿರ್ದಿಷ್ಟ ಉದ್ದೇಶ ಏನಿರ್ಬೇಕು ಅಂತಂದ್ರೆ ನಾ ಈ ಅಧ್ಯಾಯದಿಂದ ಎಷ್ಟು ಮಾರ್ಕ್ಸ್ ತಗೋಬೇಕ, ಎಷ್ಟು ಮಾರ್ಕ್ಸ್ ತಗೋನಾಕ ಎಷ್ಟು ಅಂಶ ಇದ್ರ ಕವರ್ ಮಾಡಿದ್ರೆ ಸಾಕ, ಎಷ್ಟು ವಿಷಯ ನನಗೆ ಅಷ್ಟು ಅಂಕಗಳನ್ನು ತಂದು ಕೊಡ್ತೈತಿ, ಆ ವಿಷಯವನ್ನು ಆಯ್ಕೆ ಮಾಡ್ಕೊ. 5 ಮಾರ್ಕ್ಸಿಗೆ ಎಂತೆಂಥ ಪ್ರಶ್ನೆಗಳು ಈ ಅಧ್ಯಾಯದಾಗ ಬರ್ಬೋದು. 2 ಮಾರ್ಕ್ಸಿಗೆ ಹೆಂಗ, 15 ಮಾರ್ಕ್ಸಿಗೆ ಹೆಂಗ. ಈ ವಿಷಯ ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಉದ್ದೇಶ ನಿರ್ಧಾರ ಆಯ್ತು. ಅಂದ್ರೆ ಆ ಚಾಪ್ಟರ್ನಾಗ ನೀವು ಏನು ಓದ್ಬೇಕು, ಇಡಿಯಾಗಿ ಇಷ್ಟು ಚಾಪ್ಟರ್ ಓದೋದಲ್ಲ, ಇಷ್ಟು ಕಷ್ಟ ಓದೋದು. ಅಂದ್ರೆ ನಮ್ಮ ಉದ್ದೇಶ ಏನೈತಿ ಇಲ್ಲಿ, ಆ ಅಧ್ಯಾಯದಲ್ಲಿ ಬರಬಹುದಾದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಆ ಉತ್ತರಗಳಿಂದ ನಾವು ಒಳ್ಳೆ ಅಂಕಗಳನ್ನು ಪಡಿಬೇಕು. ಆ ಅಧ್ಯಾಯದೊಳಗೆ ಇಷ್ಟು ಅಂಕಗಳದಾವ, ಇಷ್ಟು ಅಂಕಗಳನ್ನು ನಾವು ಅಲ್ಲಿ ತಗೋಬೇಕು. 20 ಅಂಕಗಳು ಯೂನಿಟ್ನಾಗ ಬರ್ತಾವ. ಆ 20 ಅಂಕಗಳಿಗೆ ಏನ್ ಬೇಕು ಅಷ್ಟೇ ಹೋಗಿ. ಅದು ಏನು ಅಂತಂದ್ರೆ ನಿರ್ದಿಷ್ಟ ಉದ್ದೇಶ ಸ್ನೇಹಿತರೆ. ಅಂದ್ರೆ ನಾವು ಏನನ್ನ ಪಡ್ಕೋಬೇಕಾಗೈತಿ ಅದನ್ನ ನಾವು ಡಿಸೈಡ್ ಮಾಡ್ಕೋಬೇಕು. ಹಂಗೆ ಯಾವುದೋ ಒಂದು ಬುಕ್ ಸಿಗ್ತೈತಿ, ಏನೋ ಒಂದು ನೋಟ್ಸ್ ಸಿಗ್ತೈತಿ, ಏನೋ ಓದ್ತೀವಿ, ಹೋಗ್ತೀವಿ, ಏನೇನೋ ಬರಿತೀವಿ ಅಲ್ಲ. ನಮಗೆ ಏನ್ ಬೇಕಾಗಿದೆ ಅದನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದೇ ನಿರ್ದಿಷ್ಟ ಉದ್ದೇಶವನ್ನ ನಿರ್ಧರಿಸ್ಕೊಳ್ಳೋದು. ಇನ್ನು ಪ್ರಮುಖವಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಓದಿಗೆ ಅವಶ್ಯಕವಾದುದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನಮಗೇನು ಓದಾಕ ಅವಶ್ಯ ಐತಿ ಅದನ್ನ ಆಯ್ಕೆ ಮಾಡಿಕೊಳ್ಬೇಕು. ಆ ನಂತರ ಓದ್ಬೇಕಾದಾಗ ಇನ್ನೊಂದು ಏನನ್ನ ಓದ್ಬೇಕು, ಓದ್ಬೇಕಾದದ್ದು ಏನು, ನಾವು ಓದುವಂತ ಸ್ಥಳ ಯಾವ ರೀತಿಯಾಗಿರ್ಬೇಕು, ಎಲ್ಲಿ ಓದಬೇಕು, ಪರಿಸರ ಯಾವ ರೀತಿಯಾಗಿರ್ಬೇಕು, ಅದೇ ರೀತಿಯಾಗಿ ಯಾವಾಗ ಓದಬೇಕು, ಸಮಯ ಯಾವ ಸಮಯದೊಳಗೆ ನಾವು ಓದಬೇಕು, ಯಾವ ಸಮಯದೊಳಗೆ ಓದಿದ್ರೆ
ನಮ್ಮ ಸ್ಮೃತಿ ಪಟಲದೊಳಗೆ ಅದ ಜಾಗೃತ ಆಗ್ತತಿ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಅದರ ಪ್ರಕಾರ ಓದನ್ನು ನಿರ್ಧರಿಸಬೇಕು. ಅಂದರೆ ಇಲ್ಲಿ ಏನನ್ನು ಎಲ್ಲಿ ಯಾವಾಗ, ಅಂದರೆ ಓದುವಿಕೆಯನ್ನು ಏನು ಓದಬೇಕು, ಯಾವ ಸ್ಥಳದೊಳಗೆ ಓದಬೇಕು, ನಾವು ಓದ್ತಕ್ಕಂಥ ಸ್ಥಳ ಹೆಂಗಿರಬೇಕು, ನಾವು ಓದ್ತಕ್ಕಂಥ ಪರಿಸರ ಹೆಂಗಿರಬೇಕು, ಒಳ್ಳೆ ಗಾಳಿ ಬೆಳಕು ಬರ್ತಾ ಇರಬೇಕು, ಪ್ರಶಾಂತವಾಗಿರಬೇಕು, ಯಾವುದೇ ಗದ್ದಲಗಳಿಂದ ಮುಕ್ತವಾಗಿರಬೇಕು, ಅಂಥ ಸ್ಥಳವನ್ನು ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಮತ್ತು ಅದೇ ರೀತಿಯಾಗಿ ಓದುವಂಥ ಸಮಯ ಕೂಡ ಬಹಳಷ್ಟು ಪ್ರಮುಖ. ಬಹಳಷ್ಟು ಶಿಕ್ಷಣ ತಜ್ಞರು ಪರಿಣಿತರು ಹೇಳುವ ಹಾಗೆ ಓದಲಿಕ್ಕೆ ಬೆಳಗಿನ ಸಮಯ ಅತ್ಯಂತ ಸೂಕ್ತ ಅನ್ನುವಂಥದ್ದನ್ನು ಹೇಳ್ತಾರೆ. ಆ ಸಮಯವನ್ನು ಬಳಸ್ಕೊಂಡು ನಾವು ಓದಬೇಕು ಅನ್ನೋದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಅದೇ ರೀತಿ ಒಳ್ಳೆಯ ಆಸನದ ವ್ಯವಸ್ಥೆ. ನಾವು ಕೂಡ್ಲಿಕ್ಕೆ ಏನು ಮಾಡಬೇಕು ಅಂತಂದರೆ ಒಳ್ಳೆಯ ಆಸನವನ್ನು ಇದು ಮಾಡಬೇಕು. ಅಂದರೆ ನಮ್ಮ ಕೂಡುವ ಭಂಗಿನೂ ಕೂಡ ಕಾರಣ ಆಗ್ತದೆ. ನಾವು ಲಾಂಗ್ ಟೈಮ್ ಕೂಡಬೇಕಾದ್ರೆ ಯಾವ ರೀತಿ ಭಂಗಿಯೊಳಗೆ ಇರಬೇಕು, ಸ್ವಲ್ಪ ಇದ್ದಾಗ ಹಂಗೆ. ಅಂದ್ರೆ ಇಲ್ಲಿ ಅಧ್ಯಯನದೊಳಗೆ ಓದಿನೊಳಗೆ ನಾವು ತಲ್ಲೀನರಾಗಬೇಕು ಅಂತಂದರೆ ನಾವು ಕೂಡಿರುವಂಥ ಭಂಗಿನೂ ಭಾಳಷ್ಟು ಕಾರಣವಾಗಿರ್ತದೆ. ಈಗ ನಾವೆಲ್ಲ ನೋಡ್ತಿರ್ತೀವಿ, ಭಾಳಷ್ಟು ವಿದ್ಯಾರ್ಥಿಗಳನ್ನು ನೋಡ್ತಿರ್ತೀವಿ, ಮಕ್ಕೊಂಡು ಓದ್ತಾರ, ಅಡ್ಡ ಬಿದ್ದು ಓದ್ತಾರ, ಹಂಗೆ ಕುಂತು ಓದ್ತಾರ, ಹಿಂಗೆ ಕುಂತು ಅಲ್ಲ. ಅದಕ್ಕೆ ಅದರದ್ದೇ ಆದ ಕೆಲವೊಂದು ಕೂಡಿರುವಂಥ ವಿಧಾನಗಳಿದ್ದಾವೆ, ಆಸನದ ಭಂಗಿಗಳಿದ್ದಾವೆ. ಕಂಫರ್ಟ್ ಆಗೋ ರೀತಿಯಲ್ಲಿ ಕೂಡಬೇಕು, ಕೂಡ್ತಾ ಆರಾಮ್ ಸರಿಯಾಗಿ ಓದ್ತಾ ಇರಬೇಕು. ಹಿಂಗೆ ಓದ್ತಾ ಇರ್ಬೇಕಂತಂದ್ರೆ ವಿಷಯ ಒಳಗೆ ಇಳಿತಾ ಇರಬೇಕು, ಜ್ಞಾನ ಉಕ್ಕಿ ಹರಿತಾ ಇರಬೇಕು. ವಿಷಯ ಹೆಂಗೆ ತೋದ್ತೀವಿ ಹಂಗೆ ನಮ್ದು ಏನಾಗಿರ್ಬೇಕು ಅಂತಂದ್ರೆ ಪ್ರಸನ್ನತಾ ಬರ್ತಿರ್ಬೇಕು. ಅಂದ್ರೆ ನಮ್ಗೆ ಆ ವಿಷಯದ ಬಗ್ಗೆ ಒಂದು ವಿಶ್ವಾಸ ಬರ್ತಿರ್ಬೇಕು. ನಾ ವಿಷಯವನ್ನು ತಿಳಿತಾ ಇದ್ದೀನಿ, ಏನೋ ಒಂದು ಖುಷಿ ಉತ್ಸಾಹ ನಮ್ಮಲ್ಲಿ ಬರಬೇಕು. ಅಂದಾಗ ಮಾತ್ರ ಆ ಓದು ನಮಗೆ ಮುಟ್ಟಿರ್ತದೆ. ಅಂದ್ರೆ ನಮಗೆ ಆ ಓದು ಏನಾಗಿರ್ತದೆ ಅಂತಂದ್ರೆ ಹತ್ತಿರ್ತದೆ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ಆ ಓದಿನಿಂದ ನಮ್ಗೆ ಯಾವುದೇ ರೀತಿಯಾದ ಸಾರ್ಥಕತೆ ಸಿಗೋದಿಲ್ಲ, ಸುಮ್ಮನೆ ಸಮಯ ವ್ಯರ್ಥ ಆಗ್ತದೆ. ಓದುವಂಥ ಭಂಗಿ, ಕುಳಿತುಕೊಳ್ಳುವಂಥ ಭಂಗಿ ಕೂಡ ಇಲ್ಲಿ ಪ್ರಮುಖವಾದದ್ದು. ಅದೇ ರೀತಿ ನಾವು ಇನ್ನೊಂದು ಹವ್ಯಾಸವನ್ನು ಏನು ಮಾಡಬೇಕು ಅಂತಂದ್ರೆ ಓದುವಾಗ ಪ್ರಮುಖ ಅಂಶಗಳನ್ನು ಅಂಡರ್ಲೈನ್ ಹಾಕ್ಬೇಕು, ಟಿಕ್ ಮಾಡ್ಬೇಕು. ಹಂಗಂತೇಳಿ ಪುಸ್ತಕದೊಳಗೆ ಥರ ಮಾರ್ಕ್ ಮಾಡೋದು, ಬಣ್ಣ ತುಂಬುದು ಅಂಥವು ಮಾಡಬಾರ್ದು. ಮೊದಲನೇ ಮಾತು ಹೇಳ್ಬೇಕು ಅಂತಂದ್ರೆ ಪುಸ್ತಕದಾಗ ಏನು ಮೂಡಿಸ್ಬಾರ್ದು. ನೀವು ಪ್ರಮುಖ ಅಂಶಗಳನ್ನು ಟಿಪ್ಪಣಿ ಮಾಡ್ಕೋಬೇಕು. ಬೇರೆ ಒಂದು ನೋಟ್ಸ್ ತಗೋಬೇಕು, ಅದರಲ್ಲಿ ಟಿಪ್ಪಣಿ ಮಾಡ್ತಾ ಹೋಗ್ಬೇಕು. ನಾ ಇವತ್ತಿನ ಇಂಥ ದಿನಕ್ಕೆ ಇಂಥ ವಿಷಯ ಓದಾತೀನಿ, ಅದ್ರ ಕುರಿತಾಗಿ ನೀವು ಏನು ಮಾಡ್ಬೇಕು ಅಂತಂದ್ರೆ ಟಿಪ್ಪಣಿ ಮಾಡ್ತಾ ಹೋಗ್ಬೇಕು. ಇದು ಬಿಲ್ಲಪ್ಪ ನಾನು ಒಂದು ಸ್ವಲ್ಪ ಅದರಲ್ಲೇ ನಾ ಮಾಡ್ತೀನಿ ಅಂತಂದ್ರೆ ಆ ಪುಸ್ತಕಕ್ಕೆ ಯಾವುದೇ ರೀತಿಯಾದಂಥ ಧಕ್ಕೆ ಆಗ್ಲಾರ್ದಂಗೆ, ಪುಸ್ತಕಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗ್ಲಾರ್ದಂಗೆ, ಪುಸ್ತಕ ಗಲೀಜ್ ಆಗ್ಲಾರ್ದಂಗೆ ಸ್ವಲ್ಪ ಸಿಂಪಲ್ ಆಗಿ ಹೈಲೈಟ್ ಮಾಡ್ಬೇಕಷ್ಟೆ. ಇದು ಬಹಳಷ್ಟು ಪ್ರಮುಖವಾಗಿರ್ತದೆ. ಅಂದ್ರೆ ನೀ ಏನು ಓದಾಕತ್ತಿಯಲ್ಲ, ನಿನ್ನ ಉದ್ದೇಶ ಏನೈತಲ್ಲ ಅದರೊಳಗೆ ಇದು ಮತ್ತಷ್ಟು ಪ್ರಮುಖವಾಗಿ ಗಮನ ಕೊಡಬೇಕಾದಂತ ಅಂಡರ್ಲೈನ್ ಮಾಡಿದೆ ಅಂತಂದ್ರೆ. ಅದೇ ರೀತಿಯಾಗಿ ಇನ್ನೊಂದು ನಮಗೇನಂತಂದ್ರೆ ಓದುವಾಗ ಒಬ್ಬೊಬ್ರಿಗೆ ಗಟ್ಟಿಯಾಗಿ ಓದಿದ್ರೆ ಅದು ಅರ್ಥ ಆಗ್ತಿರ್ತದೆ. ಆದಷ್ಟು ಗಟ್ಟಿಯಾಗಿ ಓದೋಕಿನ್ನ ಮನಸ್ಸಿನಲ್ಲಿ ಓದುವಂಥ ಹವ್ಯಾಸವನ್ನು ಬೆಳೆಸ್ಕೋಬೇಕು. ಅದು ಜ್ಞಾನಕ್ಕೆ ಇನ್ನಷ್ಟು ಬೇಗ ಏನಾಗ್ತದೆ ಅಂತಂದ್ರೆ ಜ್ಞಾನವನ್ನು ಕೊಡ್ತಾ ಇದೆ. ಆ ವಿಷಯ ನಮಗೆ ಅರ್ಥ ಆಗ್ತದೆ. ಗಟ್ಟಿಯಾಗಿ ಓದೋಕಿನ್ನ ಸ್ವಲ್ಪ, ಹಂಗಂದ್ರೆ ಗಟ್ಟಿಯಾಗಿ ಓದೋದು ತಪ್ಪ ಅಂತ ಹೇಳಂಗಿಲ್ಲ, ಅದು ಕೂಡ ಸರಿನೇ. ಕೆಲವ್ರು ಗಟ್ಟಿಯಾಗಿ ಓದಿರ್ನ ಅರ್ಥ ಆಗ್ತಿರ್ತದೆ, ಓದ್ರಿ, ಬೇಡ ಅನ್ನಂಗಿಲ್ಲ. ಒಂದು ಏನಾಗ್ತದೆ ಅಂತಂದ್ರೆ ಹಂಗೆ ಓದೋದ್ರಿಂದ ನಿಮ್ಮ ಬಾಜುಕ ಬೇರೆ ಬೇರೆ ಯಾರಾದರೂ ಓದಾಕ್ ಕುಂತಿದ್ರು ಅಂತಂದ್ರೆ ಅವರಿಗೂ ಡಿಸ್ಟರ್ಬ್ ಆಗ್ತೈತೆ. ನಿನಗೆ ಅರ್ಥ ಆಗ್ತೈತಿ ಓಕೆ, ಆದ್ರೆ ನಿನ್ನಿಂದ 10 ಮಂದಿಗೆ ಡಿಸ್ಟರ್ಬೆನ್ಸ್ ಆಗ್ತೈತಿ. ಅದಕ್ಕೆ ನೀ ಏನು ಮಾಡಬೇಕು, ಪ್ರತ್ಯೇಕ ನಿನ್ನದೇ ಆದ ಸಾಮ್ರಾಜ್ಯವನ್ನು ಕಟ್ಟಬೇಕು ಓದಾಕ. ಅವಾಗ ನೀ ಬೇಕಾದಂಗೆ ಓದ್ಬೋದು. ಬಟ್ ಅದಕ್ಕಿಂತ ಇನ್ನೊಂದು ಏನಪ್ಪ ಅಂತಂದ್ರೆ ಯಾಕೆ ಅಷ್ಟು ಗಟ್ಟಿಯಾಗಿ ಓದ್ಕೊಂಡೆ, ನಮ್ಮ ಬೇಗ ಆಯಾಸ ಮಾಡ್ಕೊಂಡು, ಅದರಿಂದ ಶರೀರಕ್ಕೆ ಬೇಗ ಆಯಾಸ ಆಗ್ತೈತಿ. ಬೇಗ ಆಯಾಸ ಆತಂತಂದ್ರೆ ಓದುವ ಸಮಯ ಕಡಿಮೆ ಆಗ್ತೈತಿ. ಅದಕ್ಕೆ ಮನಸ್ಸಿನಲ್ಲೇ ನಿಧಾನವಾಗಿ ಸಾವಕಾಶವಾಗಿ ಅದನ್ನು ಓದ್ತಾ ತಿಳ್ಕೊಳ್ತಾ ಹೋದಂಗೆ ಅದು ಇನ್ನಷ್ಟು ನಮಗೇನಾಗ್ತದೆ ಅಂದ್ರೆ ದೀರ್ಘಕಾಲದವರೆಗೂ ಓದಲಿಕ್ಕೆ ನಮ್ಮನ್ನು ಪ್ರೇರೇಪಣೆ ನೀಡ್ತಾ ಇದೆ. ಇನ್ನೊಂದು ಹೇಳಬೇಕು ಅಂತಂದ್ರೆ ನಾವೇನು ಮಾಡಬೇಕು, ಓದುವಾಗ ವ್ಯಾಕರಣದ ಕಡೆ ಗಮನ ಇರಬೇಕು. ಹಂಗೆ ಓದ್ತಿರ್ತಾರೆ ನೋಡ್ರಿ, ಒಬ್ಬೊಬ್ರು ಓದ್ತಿರ್ತಾರೆ. ಹಂಗೆ ಓದುವಾಗ ಏನಂತಂದ್ರೆ ಫುಲ್ ಪಾಯಿಂಟ್ ನೋಡಂಗಿಲ್ಲ, ಅಲ್ಪ ವಿರಾಮ ನೋಡಂಗಿಲ್ಲ, ಪ್ರಶ್ನಾರ್ಥಕ ನೋಡಂಗಿಲ್ಲ, ದೀರ್ಘ ವಿರಾಮ ನೋಡಂಗಿಲ್ಲ, ಏನೂ ಇಲ್ಲ. ಹಂಗೆ ಓದೋದು ಏಕ ಓದೋದು ಏನಾಗೋದ್ರಿ ಅದು? ಏನಾಗ್ತದೆ ಹೇಳಂಗಾದ್ರೆ? ಅದರಿಂದ ಏನೂ ಆಗೋದಿಲ್ಲ. ಸಮಯ ವ್ಯರ್ಥ ಆಗ್ತೈತೆ, ಶಕ್ತಿ ವ್ಯರ್ಥ, ಶ್ರಮ ವ್ಯರ್ಥ ಆಗ್ತೈತೆ,
ಮತ್ತು ಯಾವುದೇ ರೀತಿಯಾದ ಜ್ಞಾನವನ್ನು ನೀ ಪಡೆಯುವುದಿಲ್ಲ. ಅದಕ್ಕೆ ಓದುವಾಗ ಅಲ್ಪ ವಿರಾಮ, ಪೂರ್ಣ ವಿರಾಮ, ದೀರ್ಘ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಉದ್ಗಾರವಾಚಕ ಅಂದರೆ ವ್ಯಾಕರಣಾಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಓದಬೇಕು. ವಾಕ್ಯ ರಚನೆ ಹಂಗೈತಿ, ಅದರ ಪ್ರಕಾರ ನೀವು ಓದಿದಂದ್ರೆ ಬೇಗ ಬೇಗ ಅದು ನಿನಗೆ ಏನು ಮಾಡ್ತದೆ ಅಂತಂದ್ರೆ ಅದರೊಳಗೆ ಇರ್ತಕ್ಕಂಥ ಅದರೊಳಗೆ ಹುದುಗಿರ್ತಕ್ಕಂಥ ಜ್ಞಾನವನ್ನು ಕೊಡ್ತಾ ಹೋಗ್ತಾ ಇದೆ. ಅದೇ ರೀತಿ ಕಠಿಣ ಶಬ್ದಗಳ ಅರ್ಥ ತಿಳಿದುಕೊಳ್ಳಬೇಕು. ಓದುವಾಗ ಏನು ಮಾಡಬೇಕು ಅಂತಂದ್ರೆ ಮಧ್ಯದೊಳಗೆ ಕಠಿಣ ಶಬ್ದಗಳು ಬರ್ತಾವೆ. ಈ ಕಠಿಣ ಶಬ್ದಗಳು ಬರ್ತಾವಲ್ಲ ಅವುಗಳ ಅರ್ಥ ತಿಳ್ಕೊಂಡು ಮುಂದೆ ಹೋಗ್ಬೇಕು. ಆಮೇಲೆ ನೋಡ್ರಿ ಆತ ನಾವು ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಂಗೆ ಆಗತ್ತದ, ಆಮೇಲೆ ನೋಡ್ರಿ ಆತಂತಂದ್ರೆ ಅದಕ್ಕಿಲ್ಲ ನಾವು ಏನು ಮಾಡಬೇಕು ಅಂತಂದ್ರೆ ಕಠಿಣ ಶಬ್ದಗಳನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಅವುಗಳನ್ನು ಶಬ್ದಕೋಶಗಳ ಮುಖಾಂತರ ನೋಡಬೇಕು. ಇತ್ತೀಚೆಗಂತೂ ಈಗ ಮೊಬೈಲ್ಗಳಲ್ಲಿ ಶಬ್ದಕೋಶಗಳ ಆ್ಯಪ್ ಬಂದವು. ಆ ಆ್ಯಪ್ನಲ್ಲಿ ನೀವು ಆ ವರ್ಡ್ ಹೊಡೆದ್ರಿ ಅಂತಂದ್ರೆ ಅದರ ಮೀನಿಂಗ್ ನಿಮ್ಮ ಮುಂದೆ ಬಂದ್ಬಿಡ್ತದೆ. ಆ ರೀತಿ ನೀವು ಮಾಡ್ಕೊಂಡು ಓದಿದ್ರಿ ಅಂತಂದ್ರೆ ನಿಮ್ಮ ಓದು ಏನಾಗ್ತದೆ ಅಂತಂದ್ರೆ ಸರಾಗವಾಗಿ ನಡೀತದೆ. ಅಂದ್ರೆ ವಿಷಯವನ್ನು ಯಾವುದೂ ಬಿಡಂಗಿಲ್ಲ ಅಂತ, ಎಲ್ಲ ವಿಷಯವನ್ನ ನಾವು ತಿಳ್ಕೋತಾ ಹೋಗ್ತೀವಿ. ಈಗ ಒಂದು ಶಬ್ದದ ಅರ್ಥ ನೀವು ಬಿಟ್ರಿ ಅಂತಂದ್ರೆ ಅದು ಮುಂದೆ ಒಂದು ಪ್ಯಾರಾನ ನಿಮ್ಗೆ ಅರ್ಥ ಆಗಂಗಿಲ್ಲ. ಆ ಪ್ಯಾರ ಅರ್ಥ ಆಗ್ಲಿಕ್ಕಂದ್ರೆ ಅದ್ರ ಮುಂದಿಂದ ಅರ್ಥ ಆಗಂಗಿಲ್ಲ. ಹಿಂಗೆ ಒಂದಕ್ಕೊಂದು ಏನಾಗ್ತಾವ ಅಂತಂದ್ರೆ ಎಲ್ಲ ಲಿಂಕ ತಪ್ಪಿ ಬಿಡ್ತೈತಿ. ಅದಕ್ಕಾಗಿ ಓದುವಾಗ ಏನಾದರೂ ಕಠಿಣ ಶಬ್ದಗಳು ಬಂದು ಅಂತಂದ್ರೆ ಅದನ್ನ ಏನು ಮಾಡಬೇಕು, ಶಬ್ದಕೋಶದ ಸಹಾಯದಿಂದ ಅರ್ಥ ತಿಳ್ಕೊಂಡ ಓದನ್ನ ಮುಂದುವರಿಸಬೇಕು. ಅದೇ ರೀತಿ ಇನ್ನು ನಾವು ಏನು ಮಾಡಬೇಕಾಗಿದೆ ಅಂತಂದ್ರೆ ನಾವು ಓದಿದ್ದು ಎಷ್ಟರ ಮಟ್ಟಿಗೆ ಫಲಪ್ರದವಾಗೈತಿ, ನಾವು ಓದೋದು ಎಷ್ಟರ ಮಟ್ಟಿಗೆ ಸಾರ್ಥಕವಾಗೈತಿ ಅನ್ನೋದನ್ನ ತಿಳ್ಕೊಳಕ್ಕೆ ನಾವೇನು ಮಾಡ್ಬೇಕಾಗ್ತದೆ ಅಂತಂದ್ರೆ ನಾ ಇವತ್ತು ಏನೇನು ಓದಿನಿ ಸ್ವಲ್ಪ ಚಿಂತನೆ ಮಾಡ್ಬೇಕು. ನೆನಪು ಮಾಡ್ಕೋಬೇಕು. ಇವತ್ತು ಏನೇನು ಓದಿನಿ, ಮುಂಜಾನೆ ಇಂಥ ವಿಷಯ ತೊಗೊಂಡಿದ್ದೆ ನಾನು, ಏನೇನು ಓದಿನಿ ಅದ್ರೊಳಗೆ ಸುಮ್ಮನೆ ನೆನಪು ಮಾಡುವುದು, ಮೆಲಕ್ ಹಾಕುವುದು. ಈಗ ಪ್ರಾಣಿಗಳು ನೋಡಿ, ಮೊದಲು ಬಡ ತಿಂತಾವ, ಮೊದಲು ಆಹಾರ ಸಿಗ್ತಾ ಬಡ ತಿಂತಾವ ನೋಡ್ರಿ ಪ್ರಾಣಿಗಳು ನೋಡ್ರಿ. ಯಾಕಂದ್ರೆ ಅವಕ್ಕೆ 2 ಹೊಟ್ಟೆ ಇರ್ತಾವೆ. ಓಕೆ, ಬಡ ತಿಂತಾವ, ಒಂದು ಹೊಟ್ಟೆ ಒಳಗೆ ಹೋಗ್ತೈತೆ. ಆ ನಂತರ ಖಾಲಿ ಕುಂತಿರ್ತಾವಲ್ಲ ಆಗ ಅವ್ರಿಗೆ ಏನು ಮಾಡ್ತಾವ ಅಂತಂದ್ರೆ ಮೆಲಕ್ ಹಾಕ್ತಿರ್ತಾವ. ಮೆಲಕ್ ಹಾಕಿ ಅದನ್ನು ಜೀರ್ಣ ಮಾಡಿ ಸಣ್ಣ ಮಾಡಿ ಮತ್ತೊಂದು ಹೊಟ್ಟೆ ಕಾಡ್ತಾವ. ಅಂದ್ರೆ ಇಲ್ಲಿ ಏನು ಅಂತಂದ್ರೆ ನಾವು ಓದುವಾಗ ಏನು ಮಾಡ್ತಿರ್ತೀವಿ ಅಂತಂದ್ರೆ ಓದ್ತಿರ್ತೀವಿ, ತಿಳ್ಕೊಂತ ಹೋಗ್ತಿರ್ತೀವಿ, ಏನೇನು ಜ್ಞಾನ ಸಿಗ್ತದೆ ತೊಗೊಂತ ಹೋಗ್ತಿರ್ತೀವಿ. ಆಮೇಲೆ ಅದನ್ನ ನೆನಪು ಮಾಡ್ಕೊಳ್ಳೋದು, ಏನೇನು ಓದಿನಪ್ಪ, ಏನೇನು ಪಡ್ಕೊಂಡು ಅದ್ರಲ್ಲಿಂತ್ರ ಆ ವಿಷಯವನ್ನ ನೆನಪು ಮಾಡ್ಕೋತ ಹೋಗೋದು. ಆ ನಂತರ ಅದನ್ನ ಒಂದು ಪ್ರತಿಕ್ರಿಯೆಗೆ ಬರಬೇಕು. ಅದರಲ್ಲಿ ಎಷ್ಟು ಪ್ರಯೋಜನ ನನಗೆ ಸಿಕ್ತು, ನನ್ನ ಇವತ್ತಿನ 2 ತಾಸುಗಳ ಓದು ನನಗೆ ಎಷ್ಟು ಫಲವನ್ನು ನೀಡ್ತಿ ಅನ್ನೋದನ್ನು ನಾವೇನು ಮಾಡಬೇಕು ನೋಡ್ಬೇಕು. ಅಂದ್ರೆ ಈ ವಿಷಯಗಳ ಚಿಂತನ, ನೆನಪು, ಪ್ರತಿಕ್ರಿಯೆ ಮತ್ತು ಪ್ರಯೋಜನಗಳ ಬಗ್ಗೆ ನಾವು ಕಾಳಜಿಯನ್ನು ಹೊಂದಿರಬೇಕು. ಅದೇ ರೀತಿ ಇನ್ನೊಂದು ಈಗಿನ ಒಂದು ಟ್ರೆಂಡ್ ಒಳಗೆ ಈಗ ವಿದ್ಯಾರ್ಥಿಗಳದಾರ, ನಾವು ಓದಿವಲ್ಲ, ಏನಾಗ್ಬಿಟ್ಟೈತಿ ಅಂತಂದ್ರೆ ನಾವು ಓದ್ತಿರ್ತೀವಿ, ಒಂದು 10 ನಿಮಿಷ ಆಗಿರ್ತೈತಿ, ಯಾವುದೋ ಒಂದು ಫೋನ್ ಬರ್ತೈತಿ, ಮಾತಾಡ್ತೀವಿ. ಯಾರ ಜೊತೆ ನಾವು ಚಾಟಿಂಗ್ ಮಾಡ್ತಿರ್ತೀವಿ, ಇತ್ತಾಗ ಓದ್ತಿರ್ತೀವಿ. ಇಲ್ಲಿ 10 ನಿಮಿಷ ಓದಿರ್ತೀವಿ, ಅಲ್ಲಿ ಚಾಟಿಂಗ್ ಡನ್ ಅಂತ ಮೆಸೇಜ್ ಬಂತ. ಅವಾಗ ಮಾತು ನೀವು ಅದನ್ನು ತೆಗೆದು ನೋಡೋದು, ಏನು ಕಳ್ಸ್ಯಾರ ನೋಡೋದು, ಮಾತಾಡೋಕೆ ರಿಪ್ಲೈ ಮಾಡೋದು. ನೀ ರಿಪ್ಲೈ ಮಾಡೋ ಮತ್ತೆ ಇದ್ಲಿಕ್ಕಂತೆ ಮತ್ತೆ ಹಿಂಗೆ ರಿಪ್ಲೈ ಮಾಡಿರ್ತೀವಿ, ಮಾತು ಓದ್ತೀವಿ. ಮತ್ತೊಂದು 5 ನಿಮಿಷ ಆಗಿರಂಗಿಲ್ಲ, ಮಾತು ಡನ್ ಅಂತೆ ಮಾತು ತೆಗೆದು ನೋಡ್ರಿ ಎಷ್ಟು ಡಿಸ್ಟರ್ಬೆನ್ಸ್ ರೀ ಓದುವಾಗ. ಯಾವ್ದಾರ ಒಂದು ಕಾಲ್ ಬರ್ತೈತಿ, ಮಾತಾಡ್ತೀರಿ, ಓದ್ಬೇಕು ಇವತ್ತು ನಾ 2 ತಾಸು ಓದ್ಬೇಕಂತೇಳಿ ಏನೋ ನಿರ್ಧಾರ ಮಾಡಿ ಹೋಗಿ ಕುಂತಿರ್ತೀರಿ, ಒಂದು ಫೋನ್ ಬರ್ತೈತಿ, ಅರ್ಧ ತಾಸು ಮಾತಾಡ್ತೀರಿ. ನಿಮ್ಮ 2 ತಾಸ್ನ್ಯಾಗ ಅರ್ಧ ತಾಸು ಹೋತ, 1.5 ತಾಸು ಉಳಿತೆ. ಆ 1.5 ತಾಸೊಳಗೆ ಅರ್ಧ ತಾಸು ಎದಕ್ಕೆ ಹೋಗತ್ತೆ ಅಂತಂದ್ರೆ ನೀವು ಫೋನ್ಯಾಗ ಏನೇನು ಮಾತಾಡಿರಲ್ಲ ಆ ವಿಷಯ ರೀಕಾಲ್ ಹಾಕಿರ್ತದೆ ಮೈಂಡ್ ಒಳಗೆ. ಅದನ್ನ ನ್ಯಾಚುರಲ್ ಆಗಿ ರೀಕಾಲ್ ಹಾಕಿರ್ತದೆ. ಅದನ್ನು ಶಾಂತ ಮಾಡಕ್ಕೆ, ಅದನ್ನು ಒಂದು ತಲ್ಲಣಗೊಳಿಸಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ಮತ್ತಷ್ಟು ಸಮಯವನ್ನು ಕಳಿಬೇಕು. ಮತ್ತೊಂದು 60 ತಾಸು ಇರ್ಬೇಕಾಯ್ತು ಅಂದ್ರೆ 1 ತಾಸು ಒಳಗೆ ಮತ್ತೆ ಯಾವುದೋ ಮೆಸೇಜ್ ಬರಂಗಿಲ್ಲನ್ರಿ. ಹಿಂಗೆ ಯಾವುದೇ ರೀತಿಯಾದ ಈ ಓದೋ ಸಮಯದೊಳಗೆ ದೂರವಾಣಿ ಸಂಪರ್ಕ ಆಗಿರ್ಬೋದು ಮತ್ತು ಇತರ ವ್ಯಕ್ತಿಗಳೊಂದಿಗೆ ಮಾತಾಡೋದಾಗಿರ್ಬೋದು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಬಂದಾಗಿರ್ಬೇಕು. ಅಧ್ಯಯನದೊಳಗೆ ಮಾತ್ರ ನಾವು ಇರಬೇಕು. ಅದು ನಿಜವಾದ ಓದು. ಆ ಓದು ನಿಮಗೇನು ಕೊಡ್ತದೆ ಅಂತಂದ್ರೆ ಜ್ಞಾನವನ್ನು ತಂದು ಕೊಡ್ತದೆ. ಇನ್ನೊಂದು ಹೇಳಬೇಕು ಅಂತಂದ್ರೆ
ಓದುವಾಗ ನಾವು ಬಹಳಷ್ಟು ದೀರ್ಘವಾಗಿ ಓದ್ತಿರ್ತೀವಿ. ಯಾಕಂದ್ರೆ ಸೆಮಿಸ್ಟರ್ ಎಕ್ಸಾಮ್ ಸನ್ನೆ ಬಂದವ, 7 ವಿಷಯ ಕವರ್ ಮಾಡಬೇಕು. ಒಂದೊಂದು ವಿಷಯದಾಗ 5 ಚಾಪ್ಟರ್, 7 35 ಯೂನಿಟ್ ನಾವು ಓದಬೇಕು. ಈಗಾಗಲೇ ಹೇಳಿದೆ ನಾನು, ಎಷ್ಟು ಅವಶ್ಯಕತೆ ಇರ್ತೈತೆ ಅಷ್ಟು ಓದಬೇಕು. ಅದು ಕೌಶಲ್ಯ ಅಂತ ನಾನು ಹೇಳಿದೆ. ಅಂದರೆ 35 ಯೂನಿಟ್ ಓದ್ಬೇಕಂತಲ್ಲ, ಆದ್ರೆ ಇದ್ದದ್ದರ ನೋಡೋಣ. 35 ಯೂನಿಟ್ ಅವಾಗ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ 2 ತಾಸು ಕೊಂಡ್ರು 3 ತಾಸು ಕೊಂಡಿರ್ಬೇಕು, 4 ತಾಸು ಓದಬೇಕು. ಯಾಕಂದ್ರೆ ಸಿಲೆಬಸ್ ಕವರ್ ಆಗಂಗಿಲ್ಲ. ಸಿಲೆಬಸ್ ಕವರ್ ಆಗ್ಲಿಕ್ಕಂದ್ರೆ 80 ಮಾರ್ಕ್ಸಿಗೆ 60 ಮಾರ್ಕ್ಸಿಂದ ಬರ್ಬೇಕಾಗತ್ತೆ ಪೇಪರ್. ಅದಕ್ಕೆ ನಾವು ಔಟ್ 80ಕ್ಕೆ 80 ಬರಿಬೇಕು, ಕ್ವಶನ್ ಪೇಪರ್ ಅಟೆಂಪ್ಟ್ ಮಾಡಬೇಕು ಅಂತಂದ್ರೆ ನಾವು ಏನಾಗಿರ್ಬೇಕು ರೀ, ಎಲ್ಲ ವಿಷಯವನ್ನು ಕವರ್ ಮಾಡ್ಕೊಂಡಿರ್ಬೇಕು. ಅಂದಾಗ ಮಾತ್ರ ಸಾಧ್ಯ ಐತೆ. ಈ ನಿಟ್ಟಿನೊಳಗೆ ನಾವು ದೀರ್ಘವಾಗಿ ಓದಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಓದ್ರಿ, ಬೇಡ ಅನ್ನಂಗಿಲ್ಲ. ಓದುವಾಗ ಮಧ್ಯದಲ್ಲಿ ಕಣ್ಣಿಗೆ ಮತ್ತು ನಮ್ಮ ದೇಹಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು. ಅದು ನಿಮ್ಮನ್ನ ಮುಂದಿನ ಮತ್ತೆ ನೆಕ್ಸ್ಟ್ ಓದುವಿಕೆಯಲ್ಲಿ ಏನು ಮಾಡ್ತದೆ ಅಂತಂದ್ರೆ ಉತ್ತೇಜನ ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಅಂದ್ರೆ ಓದುವಿಕೆಯಲ್ಲಿ ನಮಗೇನಿರ್ಬೇಕು ಅಂತಂದ್ರೆ ಮಧ್ಯದಲ್ಲಿ ವಿಶ್ರಾಂತಿ ಇರಬೇಕು, ಕಣ್ಣಿಗೆ ವಿಶ್ರಾಂತಿ ಇರಬೇಕು. ನೋಡ್ಬೇಕಲ್ರಿ ಅಕ್ಷರಗಳನ್ನು. ಶರೀರ ಕುಂತಿರ್ತೈತೆ, ಒಮ್ಮೊಮ್ಮೆ ಬಾಗ್ತಿರ್ತೀವಿ, ಒಮ್ಮೊಮ್ಮೆ ಹೇಳ್ತಿರ್ತೀವಿ, ಇದಾಗ್ತಿರ್ತೀವಿ, ಶರೀರಕ್ಕೆ ಆಯಾಸ ಆಗ್ತಿರ್ತೈತಿ. ಅವಾಗ ಸ್ವಲ್ಪ ಏನು ಮಾಡ್ಬೇಕಂತಂದ್ರೆ ಅಲ್ಲೇ ಎದ್ದು ಒಂದು 5 ನಿಮಿಷ ವಾಕ್ ಮಾಡೋದು. 1 ತಾಸು ಓದೋದು, 1.5 ತಾಸು ಓದಿರಿ, ಹೋಗ್ಲಿಪ್ಪ 2 ತಾಸು ಓದಿರಿ, ಅಲ್ಲೇ ಏನು ಮಾಡೋದು ಅಂತಂದ್ರೆ ಎದ್ದು ಒಂದು ಸ್ವಲ್ಪ ವಾಕ್ ಮಾಡೋದು, ಅತ್ತಾಗಿತ್ತಾಗ ಅಡ್ಡಾಡೋದು, ವಾಕ್ ಮಾಡೋದು. ಅದಾದ ನಂತರ ಏನು ಮಾಡೋದು, 1 ಗ್ಲಾಸ್ ನೀರು ಕುಡಿಯೋದು, 1 ಗ್ಲಾಸ್ 2 ಗ್ಲಾಸ್ ನೀರು ಕುಡಿಯೋದು. ಮತ್ತೇನು ಮಾಡೋದು, ಒಂದು ಸ್ವಲ್ಪ ವಿಶ್ರಾಂತಾಗಿ ಹಂಗಟ್ಟು ಮಾಡುವಂತೆ. ನೀವೆಲ್ಲೋ ಒಂದು ಒಳ್ಳೆಯ ವಾತಾವರಣದಾಗ ಇದ್ರಿ, ಒಳ್ಳೆಯ ಪರಿಸರದಾಗ ಇದ್ರಿ, ನಿಸರ್ಗದ ಸವಿಯನ್ನು ಸವಿಯೋದು ಒಂದು 5 ನಿಮಿಷ. ನಂತರ ಮತ್ತೆ ನಮ್ದು ಏನೈತೆ ಅಧ್ಯಯನ ಮುಂದುವರ್ಸೋದು. ಹಿಂಗೆ ಮಾಡಿದ್ರೆ ಇನ್ನೂ 1 ತಾಸು ನಾವು ಹೆಚ್ಚು ಓದ್ಬೋದು ಸ್ನೇಹಿತರೆ. ನಮ್ಮ ಓದಿಗೆ ಯಾವುದೇ ರೀತಿಯಾದ ಹಿನ್ನಡೆ ಆಗಂಗಿಲ್ಲ. ನೀವು 2 ತಾಸು ಓದೋರು ಈ ಒಂದು 5 ನಿಮಿಷ ಬ್ರೇಕ್, 10 ನಿಮಿಷ ಬ್ರೇಕನ್ನು ತೆಗೆದುಕೊಂಡ್ರಿ ಅಂತಂದ್ರೆ ಮತ್ತೆ 2 ತಾಸು ಸರಾಗವಾಗಿ ಓದ್ತೀರಿ. ಈ ರೀತಿ ಮತ್ತೇನೋ ಬೇಸರ ಆಯ್ತು ಅಂತಂದ್ರೆ, ನಮಗೂ ಏನೋ ಬೆವರೇಜಸ್, ನಾವು ಭಾಳಷ್ಟು ಓದಿ ಆಯಾಸ ಆಗತ್ತೆ, ಏನೋ ಒಂದು ಸಿಂಪಲ್ ಟೀ ಆರ್ ಸಿಂಪಲ್ ಕಾಫಿ. ನೀವು ಇಲ್ಲಪ್ಪ ನಮಗೆ ಟೀ ಕಾಫಿ ಅಭ್ಯಾಸ ಇಲ್ಲ, ಏನು ಮಾಡೋದು, ಶರ್ಬತ್ ತೊಗೊಳ್ರಿ ಸ್ವಲ್ಪ. ಅಂದರೆ ಇಲ್ಲ ಬೇಡಪ್ಪ, ನಮಗೇನು ಬೇಡ, ನಾವು ನಾಷ್ಟ ಊಟ ಅಷ್ಟೇ, ನಮಗೇನು ಇಂಥವು ನಡೆದು ಇದೆ ಇರಲಿ, ಅದಂತೂ ಭಾಳ ಉತ್ತಮ. ಅವಾಗೇನಂದ್ರೆ ನಾವು ನೀರು ಕುಡಿದ್ರಿ, ಫಸ್ಟ್ ಕ್ಲಾಸ್ ನೀರು ಕುಡಿಯೋದು ಅಭ್ಯಾಸ ಮಾಡೋದು. 1 ಬಿಟ್ಟು 1.5 ಗ್ಲಾಸ್ ನೀರು ಕುಡಿಯೋದು, ಆರಾಮಾಗಿ ಒಂದು 5 ನಿಮಿಷ ಅಡ್ಡಾಡೋದು, ಹತ್ತು ಕುಂತು ನೋಡ್ರಿ ಹೆಂಗೆ ಓದ್ತೀರಿ. ಯಾಕೆ ನಮಗೆ ಆ ವಿಷಯ ತಿಳಿಯೋದಿಲ್ಲ ಅನ್ನೋದನ್ನು ನೋಡ್ಬೇಕು. ಅಂದರೆ ಈ ರೀತಿ ಮಧ್ಯದಲ್ಲಿ ನಮಗೆ ವಿಶ್ರಾಂತಿ ಇರಬೇಕು. ಹಿಂಗೆ ನಮ್ಮ ಓದು ಏನಾಗಿರಬೇಕು ಅಂತಂದರೆ ನಿರಂತರವಾಗಬೇಕು. ಈ ರೀತಿ ಕೌಶಲ್ಯಭರಿತವಾದ ಓದು, ವಿವಿಧ ನ್ಯಾಕ್ಗಳನ್ನು ಅಂದರೆ ಈ ಒಂದು ಟೆಕ್ನಿಕ್ಸ್ಗಳನ್ನು ಬಳಸ್ಕೊಂಡು, ಕೌಶಲ್ಯಗಳನ್ನು ಬಳಸ್ಕೊಂಡು ಓದುವಂಥದ್ದು ಏನಾಗಿರ್ಬೇಕು ಅಂತಂದರೆ ನಿರಂತರವಾಗ್ತಾ ಹೋದು ಅಂತೇಳಿ ಕಂಟಿನ್ಯೂಸ್ ಆಗಿ ನಾವು ಈ ರೀತಿ ಮಾಡ್ತಾ ಹೋದ್ವಿ ಅಂತಂದ್ರೆ ನಮ್ಮ ಓದಿನೊಳಗೆ ಅದೇನಾಗ್ತದೆ ರೀ, ಅಭ್ಯಾಸ ಆಗ್ತದೆ. ನಮಗೆ ಅಭ್ಯಾಸ ಆಯ್ತು ಅಂತಂದ್ರೆ ಅದು ದಿನಂಪ್ರತಿ ನಡೀತಾ ಹೋಗ್ತದೆ, ಅಭ್ಯಾಸ ಆಗ್ತದೆ ಅಂತ. ಅಭ್ಯಾಸ ಆಗಿ 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 ಅದೇನಾಗ್ತದೆ, ನಮಗೆ ಮುಂದೆ ಹವ್ಯಾಸ ಆಗ್ತದೆ. ಹಿಂಗೆ ನಮಗೆ ಓದೋ ಹವ್ಯಾಸ ಬೆಳೀತೆ ಅಂತಂದ್ರೆ ಏನೆಲ್ಲ ಓದ್ಬೋದ್ರಿ ನೀವು, ಎಂತೆಲ್ಲ ಜ್ಞಾನವನ್ನು ಪಡಿಬೋದು, ಎಂತೆಂಥ ವ್ಯಕ್ತಿಗಳಾಗಿ ನೀವು ನಿರ್ಮಾಣ ಆಗ್ಬೋದೆ. ನಿಮ್ಮ ಗುರಿ ಕನಸುಗಳು ಈಡೇರಲಿಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂದರೆ ಇಲ್ಲಿ ನಮ್ಮ ಓದು ಏನಾಗ್ತಾ ಇದೆ ಅಂತಂದರೆ, ನಮ್ಮ ಓದು ಏನಾಗ್ತದೆ ರೀ, ಮೊದಲ ಸ್ವಲ್ಪ ಪ್ರಾರಂಭದಲ್ಲಿ ಕಷ್ಟ ಅನಿಸ್ಬೋದು. ಕೌಶಲ್ಯಗಳನ್ನು ಬಳಸ್ಕೊಂಡು ಏನೋ ಹೇಳ್ತಾರೆ, ಏನೋ ಕೇಳ್ತಾರೆ, ಪ್ರಾರಂಭದಲ್ಲಿ ಕಷ್ಟ ಅನಿಸ್ಬೋದು. ಅದು ನಿರಂತರವಾಗಿ ಪ್ರತಿನಿತ್ಯ ಆದಾಗ ಏನಾಗ್ತದೆ, ಅಭ್ಯಾಸ ಆಗ್ತದೆ. ಈ ಅಭ್ಯಾಸ ಹಾಗೇ ಮುಂದುವರಿತಾ ಹೋಯಿತು ಅಂತಂದರೆ ಅದೇನಾಗ್ತದೆ ರೀ, ಹವ್ಯಾಸ ಆಗ್ತದೆ. ಈ ರೀತಿ ಓದೋ ಹವ್ಯಾಸ ನಮ್ಮಲ್ಲಿ ಬಂತು ಅಂತಂದರೆ ಎಂತೆಂಥ ಗ್ರಂಥಗಳನ್ನು ಓದ್ಬೋದ್ರಿ, ನಾವು ಎಂತೆಂಥ ವಿಚಾರಗಳನ್ನು ತಿಳ್ಕೊಬೋದು, ಎಂತೆಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ಬೋದು. ಬೇಕಾದಂಥ ಪ್ರಶ್ನೆ ಕೇಳಲಿಲ್ಲ ಅವರು, ಯಾವ ಗ್ರಂಥದ ಅಂತ ಕೇಳ್ತಾರೆ ಕೇಳಿ, ಯಾಕೆ ಸಾಧ್ಯ ಇಲ್ಲ ನಮ್ಮಿಂದ. ಬೇಕಾದಂಗೆ ನಾವೇನು ಮಾಡ್ತೀವಿ ಅಂತಂದ್ರೆ ಉತ್ತರವನ್ನು ಕೊಡ್ತೀವಿ, ಜ್ಞಾನವನ್ನು ಪಡಿತೀವಿ, ನಮ್ಮ ಜೀವನವನ್ನು ಸುಗಮವಾಗಿಸ್ಕೊಳ್ತೀವಿ. ನಮ್ಮ ಆಸೆ, ನಮ್ಮ ಕನಸುಗಳು ಈಡೇರುವಲ್ಲಿ ಅಂದರೆ ಓದಿಗೆ ಸಂಬಂಧಪಟ್ಟಂತೆ ಆ ಓದಿನಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕು, ಅಧ್ಯಯನದೊಳಗೆ ಯಾರು ಹೋಗ್ತಿರಲ್ಲ. ಈ ರೀತಿ ನಿಮ್ಮ ಓದುವಿಕೆ ಇತ್ತು ಅಂತಂದರೆ ಯಾಕೆ ನಿಮ್ಮಿಂದ ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸ್ನೇಹಿತರೆ, ಈ ಒಂದು ಆಡಿಯೋ ಮೂಲಕ ನಾನು ನಿಮಗೆ ಹೇಳ್ತಾ ಇರೋದು ಏನಂತಂದರೆ, ಓದುವಾಗ ಕೌಶಲ್ಯಗಳನ್ನು ಬಳಸ್ಕೊಡ್ರಿ. ಸುಮ್ಮನೆ ಎಲ್ಲವನ್ನೂ ಓದ್ತಾ ಹೋಗಬೇಡ್ರಿ. ಅನವಶ್ಯಕವಾದ ವಿಚಾರಗಳನ್ನು ಓದಲೇಬೇಡ್ರಿ.
ಹಾಗೆ ಓದೋದ್ರಿಂದ ನಮ್ಮ ಸಮಯ ವ್ಯರ್ಥ ಆಗ್ತದೆ, ಶ್ರಮ ವ್ಯರ್ಥ ಆಗ್ತದೆ, ಆಯಾಸ ಆಗ್ತದೆ, ಮುಂದೆ ಅಧ್ಯಯನ ಕುಂಠಿತಗೊಳ್ತದೆ. ಮುಂದೆ ನಾವು ಏನೋ ಒಂದು ಹೊಸ ವಿಷಯ ನೋಡಬೇಕು ಅಂತಂದ್ರೆ ನಮಗೆ ಇಂಟ್ರೆಸ್ಟ್ ಇರಂಗಿಲ್ಲ. ಯಾಕಂತಂದ್ರೆ ಅನುಪಯುಕ್ತ ವಿಷಯಗಳಲ್ಲೇ ಸಾಕಷ್ಟು ಸಮಯವನ್ನು ಕಳೆದ್ಬಿಟ್ಟು. ಇಲ್ಲಿ ಕೌಶಲ್ಯ ಅಂದ್ರೆ ಇಷ್ಟ ಉಪಯುಕ್ತವಾದದ್ದನ್ನ ಮಾಡೋದು. ನಮಗೆ ಯಾವುದು ಉಪಯುಕ್ತನೋ ಅದನ್ನು ಮಾಡೋದಕ್ಕೆ ನಾವು ಕೌಶಲ್ಯ ಅಂತೀವಿ, ಮತ್ತೇನು ಅಲ್ಲ. ಅದಕ್ಕಾಗಿ ಇವತ್ತಿನ ಈ ಒಂದು ಅಧ್ಯಯನದ ಕೌಶಲ್ಯಗಳಲ್ಲಿ ನಾವು 2 ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಒಂದು ಅವಲೋಕನ ಕೌಶಲ್ಯ, ಮತ್ತೊಂದು ಓದಿನ ಕೌಶಲ್ಯ ಅಥವಾ ಓದುವ ಕೌಶಲ್ಯ ಯಾವ ರೀತಿ ಇರಬೇಕು ಅನ್ನೋದನ್ನು ನೋಡಿದ್ವಿ. ಇನ್ನೊಂದಿಷ್ಟು ಅಧ್ಯಯನದ ಕೌಶಲ್ಯಗಳನ್ನು ನಾವು ಮತ್ತೆ ಭಾಗ 2ರಲ್ಲಿ ಚರ್ಚೆ ಮಾಡೋಣ. ನಮಸ್ಕಾರ.